ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಕರ್ನಾಟಕ ವಲಯದ ಈ ಸಂಘಟನೆ ಆಯೋಜಿಸಿರುವ ಈ ಸಮಾವೇಶಕ್ಕೆ ಬಂದಿರುವ ಎಲ್ಲ ನನ್ನ ಸಹ ಉಪನ್ಯಾಸಕರಿಗೂ ಮತ್ತು ಪ್ರೇಕ್ಷಕರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ನನ್ನ ಕ್ಷಮೆಯಾಚನೆ ಕೂಡ. ನಾನು ತಡವಾಗಿ ಬಂದಿದ್ದ ಕಾರಣ ಇಲ್ಲಿ ನನ್ನ ಡೆಸಿಗ್ನೇಷನ್ ಅದು ಪೂರ್ಣವಾದ ಡೆಸಿಗ್ನೇಷನ್ ಅಲ್ಲ. ಹಿರಿಯ ಪತ್ರಕರ್ತರು. ನಾನು ವೃತ್ತಿಯಿಂದ ಒಬ್ಬ ಕಾಲೇಜು ಅಧ್ಯಾಪಕ, ಪ್ರವೃತ್ತಿಯಿಂದ ಒಬ್ಬ ಹವ್ಯಾಸಿ ಪತ್ರಕರ್ತ. ನಾನು 1980ರಿಂದ 2012ರವರೆಗೆ ಸುಮಾರು 32 ವರ್ಷಗಳ ಕಾಲ ಮಲ್ಲೇಶ್ವರದ MES ಕಾಲೇಜಿನಲ್ಲಿ, ಪದವಿ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ ಉಪನ್ಯಾಸಕನಾಗಿದ್ದೆ, ವಿಭಾಗ ಮುಖ್ಯಸ್ಥನಾಗಿದ್ದೆ. ಕೆಲವು ಕಾಲ ಹಂಗಾಮಿ ಪ್ರಾಂಶುಪಾಲ ಕೂಡ ಆಗಿದೆ. ನನ್ನ ನಿವೃತ್ತಿಯಾಗಿ 4 ವರ್ಷಗಳಾಯಿತು. ಅದೇ 1980ರಿಂದ P. ಲಂಕೇಶ್ವರ ಒಡನಾಟದಿಂದಾಗಿ ನಾನು 27 ವರ್ಷಗಳ ಕಾಲ ಸತತವಾಗಿ ಲಂಕೇಶ್ ಪತ್ರಿಕೆಯ ಒಬ್ಬ ವರದಿಗಾರನಾಗಿ, ರಾಜಕೀಯ ವಿಶ್ಲೇಷಕನಾಗಿ ನಿರಂತರ ಒಡನಾಡಿಯಾಗಿದ್ದೆ. ನಾನು 2011ರವರೆಗೆ ಸುಮಾರು 31 ವರ್ಷ ನಿರಂತರವಾಗಿ ಬರವಣಿಗೆ ಮಾಡ್ತಾ ಇದ್ದಾಗ ನನ್ನನ್ನು ಹವ್ಯಾಸಿ ಪತ್ರಕರ್ತ ಅಂತ ಕರೀತಾರೆ. 2011 ನಂತರ ಕಳೆದ 5 ವರ್ಷ ಬರವಣಿಗೆ ಕಡಿಮೆ ಆದ್ಮೇಲೆ ಈಗ ಹಿರಿಯ ಪತ್ರಕರ್ತ ಅಂತ ಸಂಬೋಧಿಸ್ತೀನಿ. ಈಗ ಹಿರಿಯ ಪತ್ರಕರ್ತ ಸಮಾವೇಶ. ನಾವು ಅಧ್ಯಾಪಕ ಮತ್ತು ರಾಜಕೀಯ ಪತ್ರಕರ್ತ ಆಗಿದ್ದರಿಂದ ನನ್ನ ವಿಚಾರಗಳು ಅಥವಾ ನಾನು ಮಾಡೋ ವಿಶ್ಲೇಷಣೆ ಅದು ಬೋತ್ ಇನ್ಸೈಡರ್ಸ್ ವ್ಯೂ, ಔಟ್ಸೈಡರ್ಸ್ ವ್ಯೂ ಕೂಡ. ಅದು ನಾನು ಒಬ್ಬ ಅಧ್ಯಾಪಕನಾಗಿ ಶಿಕ್ಷಣ ಕ್ಷೇತ್ರದ ಒಳಗಡೆ ಅನುಭವ ಕೂಡ ಇದೆ. ನಾನೊಬ್ಬ ಪತ್ರಿಕಾ ವಿಮರ್ಶಕನಾಗಿ ಹೊರಗಡೆ ಅನುಭವವನ್ನು ಸಂಗ್ರಹಿತ ರೂಪದಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಿದ್ದೇನೆ. ನಾನು 10 ನಿಮಿಷ ತಡವಾಗಿ ಬಂದಿದ್ದರಿಂದ 10 ನಿಮಿಷ ಹೆಚ್ಚು ತಗೊಂಡ್ರೆ ದಯವಿಟ್ಟು ಮನ್ನಿಸ್ಬೇಕು. ಯಾಕಂದರೆ ಈ ಸೆಮಿನಾರ್ನ ಮಹತ್ವ ನಾನು 15 ದಿವಸದಿಂದ ಭಾಳ ಕೂಲಂಕುಷವಾಗಿ ನಾನು ಮನಸ್ಸಲ್ಲಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡೆ. ಎಲ್ಲಿ ಇಸ್ಲಾಮಿಕ್ ಅಂತ ಇರುತ್ತೋ ಅಲ್ಲಿ ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನಿಸ್ತಾರೆ, ನಿಮ್ಮ ಸಾಮಾಜಿಕ ಕಾಳಜಿಯನ್ನು ಪ್ರಶ್ನಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಅನುಮಾನವನ್ನು ನೋಡ್ತಾ ಇದ್ದಾರೆ. ನೀವೇನು ISSನ ಬ್ರಾಂಚ್ ಆಫೀಸ್ನ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇಸ್ಲಾಮಿಕ್ ಆರ್ಗನೈಸೇಷನ್ ಸಂಘಟನೆ ಎಷ್ಟು ವಿಶಿಷ್ಟವಾದ ವಿಷಯವನ್ನು ಕೈಗೆತ್ತಿಕೊಂಡಿದೆ. ನಮ್ಮ ಜನಪ್ರತಿನಿಧಿಗಳಲ್ಲಿ ಶಿಕ್ಷಣದ ಬಗ್ಗೆ ಯಾವ ದೃಷ್ಟಿಕೋನ ಇದೆ? ಸದನದಲ್ಲಿ ಕೇಳಿರೋ ಪ್ರಶ್ನೆಗಳ ಸ್ವರೂಪವನ್ನು ನೋಡಿದ್ರೆ ಅವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಎಷ್ಟು ಮಟ್ಟಿಗೆ ಅವರ ಕಾಳಜಿ ಇನ್ನು ಉಳ್ಕೊಂಡಿದೆ. ಅದು ಉಳಿಸ್ಕೊಂಡವರು ಎಷ್ಟು ಜನ ಇದ್ದಾರೆ? ಇಡೀ ಸದನದ 224 ಜನ, ಅಸೆಂಬ್ಲಿಯಲ್ಲಿ ಸುಮಾರು 76 ಜನ, ವಿಧಾನ ಪರಿಷತ್ನಲ್ಲಿರುವ ಸದಸ್ಯರ ಪೈಕಿ ನೈಜವಾದ ಶೈಕ್ಷಣಿಕ ಕಾಳಜಿ ಮತ್ತು ಸಂವೇದನೆಗಳು ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಬಗ್ಗೆ ಎಷ್ಟು ಜನ ಒಂಥರ ಒಂದು ಸ್ಪಂದನವನ್ನು ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ ಎಂಬುದನ್ನು ಪತ್ತೆ ಮಾಡುವ ಒಂದು ಪ್ರಯತ್ನ. ಇದನ್ನು ಬಹುಶಃ ವಾರ್ಷಿಕ ವಿಧಿಯಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಕಾಣುತ್ತೆ. ಪ್ರತಿ ವರ್ಷವೂ ಈ ಬಗೆಯ ಬಹಿರಂಗ ಚರ್ಚಾಗೋಷ್ಠಿ ನಡೆಸ್ತಾ ಇದ್ದೇವೆ. ಎಷ್ಟು ಅದ್ಭುತ! ಇಡೀ ಭಾರತದಲ್ಲೇ ಈ ಥರದ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತ ಕಾರಣ ಸಾಕಷ್ಟು ಅದ್ದೂರಿ ವಿಚಾರ ಸಂಕಿರಣಗಳು ಮತ್ತು ಕಾರ್ಯಗಳನ್ನು ನೋಡಿದ್ದೇವೆ. ಇವತ್ತು ವಿಶಿಷ್ಟವಾದ ಒಂದು ಗೋಷ್ಠಿ. ಈ ಸಂಘಟನೆಕಾರರು ಇರೋ ಯುವ ನಾಯಕರು ಯಾರಿದ್ರಿ ಈ ಸಂಘಟನೆಯವರು, ನೀವೆಲ್ಲ ಅಭಿನಂದನಾರ್ಹರು ಮತ್ತು ನಮ್ಮ ಕೃತಜ್ಞತೆಗೆ ನೀವೆಲ್ಲ ಪಾತ್ರರು ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಮೂಲತಃ ಹೈದರಾಬಾದ್ ಕರ್ನಾಟಕ ಗಂಗಾವತಿ ಸಿಂಧೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಓದ್ಬಂದು. ಯಾಕಂದ್ರೆ ನನ್ನ ತಂದೆ ಸರ್ಕಾರಿ ಡಾಕ್ಟರ್ ಆಗಿತ್ತು. ನಮ್ಮ ತಂದೆ ಕೂಡ ಉಸ್ಮಾನಿಯಾ ವಿಶ್ವವಿದ್ಯಾಲಯದ 2ನೇ ಬ್ಯಾಚ್ MBBS ಪದವೀಧರ, 1951 ಬ್ಯಾಚು. ಅವರು ಉಸ್ಮಾನಿಯಾ ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಒಂದು ಕಡೆ ಉರ್ದುನಲ್ಲಿತ್ತು, ಒಂದು ಕಡೆ ಕನ್ನಡದಲ್ಲಿತ್ತು. ಅಂದ್ರೆ ಅವರೆಲ್ಲ ಇಂಟರ್ಮೀಡಿಯೇಟ್ ಬಂದು ಉರ್ದುನಲ್ಲೇ ಓದ್ತವ್ರು. ಮೂಲತಃ ದೇವದುರ್ಗದವರು, ರಾಯಚೂರು, ಗುಲ್ಬರ್ಗದಲ್ಲಿ ವಿದ್ಯಾಭ್ಯಾಸ ಮಾಡಿದವರೆಲ್ಲ ಇಂಟರ್ಮೀಡಿಯೇಟ್ ಉರ್ದುನಲ್ಲಿ ಓದ್ತಾ ಇದ್ದಾರೆ. ಏಕೀಕರಣದ ನಂತರ ಅವರು ಕರ್ನಾಟಕದ ಮುಖ್ಯ ವಾಹಿನಿ ಬಂದವರು. ನಮ್ಮ ತಂದೆಯವರಿಗೆ ಈ ವಿದ್ಯಾಕ್ಷೇತ್ರದಲ್ಲಿ ಮಾರ್ಗದರ್ಶನ ಮತ್ತು ಸಹಾಯ ಮಾಡಿದವರು ಸಿದ್ದಯ್ಯ ಪುರಾಣಿಕರು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಸಿದ್ದಯ್ಯ ಪುರಾಣಿಕರು ನಮ್ಮ ತಂದೆಯವರು ಮತ್ತು ಅವರು ಇತರ ಎಲ್ಲ ಒಡನಾಡಿದ್ರು. ಈ ವೀರೇಂದ್ರ ಪಾಟೀಲ್, ವಿಶ್ವನಾಥ ರೆಡ್ಡಿ ಮತ್ತು ಇತರ ರಾಜಕಾರಣ ಅವರೆಲ್ಲ ಪರಸ್ಪರ ಸಂಭಾಷಣೆ, ಸಂವಹನ, ಪತ್ರ ವ್ಯವಹಾರ ಹಾಗೆ ಎಲ್ಲರೂ ಉರ್ದುನಲ್ಲೇ ಮಾಡ್ತಾ ಇದ್ರು. ಆದರೆ ಕನ್ನಡದ ಬಗ್ಗೆ ಅವರಿಗೆಲ್ಲ ಭಾಳ ಅಗಾಧವಾದ ಪ್ರೀತಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅವತ್ತಿನ ಆ ಕಾಸ್ಮೋಪಾಲಿಟಿನ್ ಪರಿಸರ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಏನಿತ್ತು, ನಮಗೆಲ್ಲ ನಮ್ಮ ಬಾಲ್ಯದ ದೃಷ್ಟಿಕೋನವನ್ನು ರೂಪಿಸಿದೆ ಆ ಕಾಸ್ಮೋಪಾಲಿಟಿನ್ ಪರಿಸರ. ಆ ಉರ್ದುಮಯ ಅಂದ್ರೆ ಭಾಳ ಸೊಗಸಾದ ಉರ್ದು ಮಾತಾಡ್ತಾ ಇರ್ತಾವೆ. ರಾಯಚೂರು, ಗುಲ್ಬರ್ಗ, ಬೀದರ್ ಉರ್ದು ಕೇಳಿದ್ರೆ ರೋಮಾಂಚನ ಆಗ್ತಾ ಇರುತ್ತೆ. ಅವ್ರು ಯಾರಿಗೂ ತೂ ಅನ್ನೋ ಶಬ್ದ ಬಳಸೋದು. ಆಯೆ, ಫರ್ಮಾಯೆ, ತಶ್ರೀಫ್ ರಗೆ ಇತ್ಯಾದಿ ಸಂಬೋಧನೆ ಸೊಗಸಾದ ಒಂದು ಸೊಗಸಾಯ ಇರುತ್ತೆ ಆ ಉರ್ದು. ಆದ್ರೆ ಅವ್ರು ಕನ್ನಡ ಪ್ರೀತಿ ಅಷ್ಟೇ ಗಾಢವಾಗಿದೆ. ಏಕೀಕರಣವಾದ ನಂತರ ಸಿದ್ದಯ್ಯ ಪುರಾಣಿಕರೇ ಕನ್ನಡದ ಶ್ರೇಷ್ಠ ಸಾಹಿತಿ ಮತ್ತು ಕವಿಗಳಲ್ಲಿ ಒಬ್ರು ಅಂತ ಅನಿಸ್ಕೊಂಡು ಆ ಥರದ ಪರಿಸ್ಥಿತಿಯಲ್ಲಿ ನಾವೇನಾಗಿತ್ತು. ನಾನು ಓದ್ತಾ ಇದ್ದ ಶಾಲೆ ಗಂಗಾವತಿಯಲ್ಲಿ ಪ್ರಾಥಮಿಕ ಶಾಲೆ, ನಗರೇಶ್ವರ ದೇವಸ್ಥಾನದಲ್ಲಿ 1ರಿಂದ 4ನೇ ತರಗತಿ ನಾವು ಓದಿದ್ದು.
ಅಲ್ಲಿ ವೆಂಕೋಬ್ರಾಹ್ಮಣ ಏಕೋಪಾಧ್ಯಾಯ ಮೇಟ್ರು ಶಾಲೆ ಅವರೇ 1ರಿಂದ 4ನೇ ಕ್ಲಾಸ್ ಒಬ್ಬರೇ ನಿಭಾಯಿಸ್ತಾ ಇದ್ರು. ಬಟ್ ಅವರೆಲ್ಲ ಹಿಂದಿನ ತಲೆಮಾರಿನ ಕೆಲವು ಕಾಳಜಿಗಳು ಇದ್ದಿದ್ರಿಂದ ಅವ್ರು ಬಹಳ 4 ಕ್ಲಾಸ್ಗಳು ಬಹಳ ಉತ್ತಮ ರೀತಿಯಲ್ಲಿ ಅವ್ರು ಪಾಠ ಮಾಡ್ತಾ ಇದ್ರು ನಿಜ. ಆದ್ರೆ ಅವತ್ತು ನಮ್ಗೆ ಅದು ಕೊರತೆ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ಬಹಳ ಸಹಜವಾಗಿ ನಿರಾಜಾರವಾಗಿ ಅವರು ಆ ಶಾಲೆಗೆ ಹೋಗಿ ಬರ್ತಾ ಇದ್ರು. ಅದಾದ ನಂತರ ನಾನು ಸಿಂಧೂರಿಗೆ ಬಂದೆ. ಸಿಂಧೂರಿನಲ್ಲಿ 6ನೇ ಕ್ಲಾಸ್ 9ನೇ ಕ್ಲಾಸ್ ಇವತ್ತು ಸಿಂಧೂರು ಶಾಸಕರಾಗಿರೋ ನಮ್ಮ ಹಂಪನಗೌಡ ಬಾದಳ್ಳಿ ಅವ್ರು ನನ್ನ ಸಹಪಾಠಿ ಕೂಡ. ಆ ಸಿಂಧೂರಿನಲ್ಲಿ ಕೂಡ ಶಾಲೆ ಚೆನ್ನಾಗಿತ್ತು, ಮೇಟ್ರು ಚೆನ್ನಾಗಿತ್ತು. ಬಟ್ ಅಲ್ಲಿನ ಶೈಕ್ಷಣಿಕ ವಾತಾವರಣ ಯಾವ ತರ ಇತ್ತು ಅಂತಂದ್ರೆ ಅಲ್ಲಿ ಸರ್ಕಾರಿ ಡಾಕ್ಟರ್ ಮಗ, ಪೊಲೀಸ್ ಇನ್ಸ್ಪೆಕ್ಟರ್ ಮಗ, PW ಇಂಜಿನಿಯರ್ ಮಗ, ತಹಸೀಲ್ದಾರ್ ಮಗ ಅಥವಾ ಗೌಡ್ರ ಮಗ ನಮ್ಮ ಯಾರು ಫೇಲೇ ಮಾಡ್ತಾರೆ. 2 ಸಬ್ಜೆಕ್ಟ್ ಫೇಲ್ ಆದ್ರೂ ಕೂಡ ಪ್ರಮೋಟೆಡ್ ಅಂತ ಮುಂದಿನ ಕ್ಲಾಸ್ ಹೋಗ್ತಾರೆ. ಹಾಗಾಗಿ ನಮ್ಗೆ ಸ್ಪರ್ಧಾತ್ಮಕ ಪರಿಸರದ ಪರಿಚಯ ಇದೆ. ಒಳ್ಳೆ 9ನೇ ಕ್ಲಾಸು ಅದೇ ತರ ಮುಂದುವರೆದಾಗ ನಮ್ಮ ತಂದೆ ಜಗಳ ಆಡ್ಬಿಟ್ಟು 1 ವರ್ಷ ಆದ್ರೂ ಬೇರೆ ಕಡೆ ಒಳ್ಳೆ ಶಾಲೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಗದಗದಲ್ಲಿ ವಿದ್ಯಾದಾನ ಸಮಿತಿ ಹೈಸ್ಕೂಲ್ ಅಂತ ಖಾಸಗಿ ಅನುದಾನಿತ ಶಾಲೆ. ಅಲ್ಲೊಬ್ಬ KSN ಅಯ್ಯಂಗಾರ್ ಬೆಂಗಳೂರು ಕಡೆ ಹೆಡ್ ಮಾಸ್ಟರ್, ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರು ಆಗಬೇಕು. ಯಾಕಂದ್ರೆ ನಮ್ಮ ತಾಯಿ ಮುಂಬೈ ಕರ್ನಾಟಕ ಗದಗ್ನವರು, ನಮ್ಮ ತಂದೆ ಹೈದರಾಬಾದ್ ಕರ್ನಾಟಕ. ಆ ಶಾಲೆಗೆ ಹೋದಾಗ ನಾವು ಈ ತರ ಹೈದರಾಬಾದ್ ಕರ್ನಾಟಕ ಕನ್ನಡ ಶಾಲೆಗೆ ಬಂದಿದ್ರು ಕೂಡ ಏನೋ ತಕ್ಷಣ ನನಗೊಂದು ಮಾನ್ಯತೆ ಸಿಗಕ್ಕೆ ಶುರುವಾಯಿತು. ಎಲ್ಲದರಲ್ಲೂ ಜಾಣ ಅಂತ ಅನ್ಸ್ಕೊಳಕ್ಕೆ ಶುರುವಾಗಿತ್ತು. ಯಾಕಂತ ಗೊತ್ತಿರಲಿಲ್ಲ. ಇಂಥ ಬಹುಶಃ ಇಂಥ ಕಚ್ಚಾ ಸ್ಕೂಲ್ಗಳು ತಯಾರಾಗಿದ್ರಿಂದ ನಮಗೊಂದು ವಿಶೇಷವಾದ ಒಂದು ಕಲಿಕೆಯ ಒಂದು ತುಳಿತ ಇತ್ತು ಅಂತ ಕಾಣುತ್ತೆ. ಸೊ ಆ ಗುಣಾತ್ಮಕವಾದ ವ್ಯತ್ಯಾಸ ಏಕದಮ್ ನಮ್ಮ ಚಿಕ್ಕವನಿದ್ದಾಗ ಅರಿವಾಗ್ತಾ ಇತ್ತು. ಆದ್ರೆ ಅದನ್ನ ಈ ತರದ ಅದ್ರ ವಿಶ್ಲೇಷಣೆ ಮಾಡೋ ಶಕ್ತಿ ಅವರಿರಲಿಲ್ಲ. ಆಮೇಲೆ ನಾವೆಲ್ಲ ಏಕೀಕೃತ ಭಾಗ, ಕರ್ನಾಟಕದ ಏಕೀಕರಣಗೊಂಡ ಭಾಗಗಳಲ್ಲಿ ಬಂದವರಾದ್ರಿಂದ ನಮ್ಗೆಲ್ಲ 2 ಸಾರಿ ಡಬಲ್ ಪ್ರಮೋಷನ್ ಕೊಟ್ಬಿಟ್ಟು 12 ವರ್ಷ ನಾವು SSLC ಮುಗಿಸ್ಬಿಟ್ಟಿದ್ವಿ. ಅವಾಗ 60-68ರಲ್ಲಿ PUC ಶಿಕ್ಷಣ ಅದು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ರು. ಬೆಂಗಳೂರು, ಮೈಸೂರು, ಕರ್ನಾಟಕ ವಿಶ್ವವಿದ್ಯಾಲಯ 3 ವಿಶ್ವವಿದ್ಯಾಲಯ ಇದ್ದು. PUC ಬೋರ್ಡ್ ಇರಲಿಲ್ಲ. ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ತರದ PUC ಶಿಕ್ಷಣ ಇತ್ತು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೂಡ 1 ವರ್ಷ PUC ಶಿಕ್ಷಣ, ಮೈಸೂರಿನಲ್ಲೂ ಹಾಗೆ, ಕರ್ನಾಟಕದಲ್ಲಿ ಹಾಗೆ. ಆದ್ರೆ ಅಂಡರ್ ಏಜ್ ಸ್ಟೂಡೆಂಟ್ಸ್ ನ ಈ ಏಕೀಕರಣಗೊಂಡ ಪ್ರದೇಶದ ಸ್ಟೂಡೆಂಟ್ಸ್ ನ ಬೇರೆ ಯೂನಿವರ್ಸಿಟಿ ಅಡ್ಮಿಟ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಮಾತ್ರ ಪ್ರವೇಶಕ್ಕೆ ಒಂದು ಅವಕಾಶ ಇತ್ತು. ಹಾಗೆ ನಾವು ಬೆಂಗಳೂರು ಬರಲೇಬೇಕಾಗಿತ್ತು. ಒಮ್ಮೆ ನಾವು ಇಮಿಗ್ರೇಷನ್ ಸರ್ಟಿಫಿಕೇಟ್ ಬೆಂಗಳೂರಿಗೆ ಬಂದ್ವಿ. ಸೆಂಟ್ರಲ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಉಪನ್ಯಾಸ ಮಂದಿರದಲ್ಲಿ ನಮ್ಗೆಲ್ಲ ಒಂದು IQ ಟೆಸ್ಟ್ ಮಾಡಿದ್ರು. ಇವು PUCಗೆ ಹೋಗುವಷ್ಟು ಬುದ್ಧಿ ಬೆಳೆದಿದೆಯೋ ಇಲ್ಲ ಅಂತ ಒಂದು IQ ಟೆಸ್ಟ್ ಮಾಡಿದ್ರು. 6,000 ಜನ ರಾಜ್ಯದ ಬೇರೆ ಬೇರೆ ಏಕೀಕರಣಗೊಂಡ ಭಾಗಗಳಿಂದ ಬಂದ ಹುಡುಗರೆಲ್ಲ ಇದ್ವಿ. ನಮಗೆ LGBT ಕೊಟ್ಟರು, ಅವ್ರಿಗೆ ಬುದ್ಧಿ ಇದೆ PUCಗೆ ಹೋಗ್ಲಿಕ್ಕೆ ಅಂತ. 13ನೇ ವಯಸ್ಸಿಗೆ ಎಂಟ್ರಿ ಪಡ್ಕೊಂಡಾಗ ನಾವು ಬೇರೆ ಬೇರೆ ಕಾಲೇಜುಗಳಿಗೆ ಅರ್ಜಿ ಹಾಕಿಬಿಟ್ಟು ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ನನಗೆ ಅವಕಾಶ ಸಿಕ್ತು. ಸೊ 10 ವರ್ಷ ಕನ್ನಡ ಮಾಧ್ಯಮ ಶಾಲೆಗಳು, ಅದು ಹೈದರಾಬಾದ್ ಕನ್ನಡ ಶಾಲೆ ಓದಿ ಬಂದವ್ರಿಗೆ ಎಲ್ಲೋ ಒಂದು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರವೇಶ ಪಡೆದಾಗಿತ್ತು. ಜೊತೆಗೆ ಮೊಟ್ಟ ಬಾರಿಗೆ ಹಾಸ್ಟೆಲ್ ಬದುಕಿನ ಒಂದು ಸ್ವಾತಂತ್ರ್ಯ ಕೂಡ ಸಿಕ್ಕಿತ್ತು. ಆದ್ರೆ ನಮಗೆ ಕಲಿಕೆಯಲ್ಲಿ ತೊಡಕಾಗಿದ್ದೆ ನಮ್ಮ ಕನ್ನಡ ಮಾಧ್ಯಮದ ಪೂರ್ವಾಶ್ರಮದ ಹಿನ್ನೆಲೆ. ಆದ್ರೆ ಆ ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದವರು ಯಾರು ಅಲ್ಲ, VK ಗೋಕಾಕ್. ಮುಂದೆ ಗೋಕಾಕ್ ವರದಿಯ ಮೂಲಕ ಚಿರಸ್ಮರಣೀಯರಾಗಿರುವ VK ಗೋಕಾಕ್ ಅವರು ಸ್ವತಃ ಅವರೇ ಮುಂಬೈ ಪ್ರಾಂತ್ಯದಿಂದ ಬಂದವರಾದ್ರಿಂದ ಈ PUC ಬಂದ ತಕ್ಷಣ ಕನ್ನಡ ಮಾಧ್ಯಮ ಮೂಲದ ವಿದ್ಯಾರ್ಥಿಗಳಿಗೆ PUC ಕನ್ನಡ ಅಥವಾ ಇನ್ಯಾವುದೇ ಇಂಗ್ಲಿಷೇತರ ಮಾಧ್ಯಮ ವಿದ್ಯಾರ್ಥಿಗಳಾಗಿರೋ ಅವರ ಕಷ್ಟಗಳು ಎಂತದ್ದು ಅಂತ ಅವರು ಅರ್ಚಿದ್ರಿಂದನೂ ಮೊದಲ 3 ವಾರಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲಾ PUC ಕಾಲೇಜುಗಳಲ್ಲಿ ಬ್ರಿಡ್ಜ್ ಕೋರ್ಸ್ ಇನ್ ಇಂಗ್ಲಿಷ್ ಅಂತ ಅವತ್ತಿನ ಬ್ರಿಟಿಷ್ ಕೌನ್ಸಿಲ್ ಸಹಭಾಗಿತ್ವದಲ್ಲಿ ಕಡ್ಡಾಯವಾಗಿ ಒಂದು ಕೋರ್ಸ್ ಅನ್ನು ನಡೆಸಿದ್ರು. ಅವಾಗೆಲ್ಲ ಈ ಟೇಪ್ ರೆಕಾರ್ಡರ್ ದೊಡ್ಡ ಗ್ರಾಮಫೋನ್ ಪ್ಲೇಯರ್ ತರನೇ ಇರ್ತಾ ಇತ್ತು, ದೊಡ್ಡ ಸ್ಪೂನ್ ಇರ್ತಾ ಇತ್ತು, ಈ CD ಇರಲಿಲ್ಲ, ಟೇಪ್ ಇರಲಿಲ್ಲ. ಅದ್ರ ಮೂಲಕ ನಮಗೆ ಸ್ಪೋಕನ್ ಇಂಗ್ಲಿಷ್ ಬಹಳ ಮುಖ್ಯವಾಗಿ ನಮಗೆ ಕಲಿಸಿದ್ದು. ಸ್ಪೋಕನ್ ಇಂಗ್ಲಿಷ್, ಕಾಂಪ್ರಿಹೆನ್ಷನ್, ಕಾಂಪೋಸಿಷನ್ ಇತ್ಯಾದಿ ಮೂಲಕ ಇಂಗ್ಲಿಷ್ ಮೂಲಕ ನಾವು ವಿಷಯಗಳನ್ನು ಗ್ರಹಿಸಲಿಕ್ಕೆ ಏನೇನು ಬೇಕೋ ಕೌಶಲ್ಯಗಳನ್ನು ಕಲಿಸುವಂತ ಒಂದು ತರಬೇತಿ. ಸ್ಪೋಕನ್ ಇಂಗ್ಲಿಷ್ ಅಂತ ಬರೀ ಆಕ್ಸೆಂಟ್ ಅಷ್ಟೇ ಅಲ್ಲ, ಆಕ್ಸೆಂಟ್, ಇಂಟೋನೇಷನ್, ರೈಸಿಂಗ್ ಇಂಟೋನೇಷನ್, ಫಾಲಿಂಗ್ ಇಂಟೋನೇಷನ್ ಇತ್ಯಾದಿ ಒಂದು ಭಾಷೆಯನ್ನು ಅದರ ಸಹಜ ಲಯದಲ್ಲಿ ಯಾವ ರೀತಿ ಬಳಸ್ಬೋದು ಅಂತ ಹೇಳ್ಕೊಟ್ಟಿದೆ. ಆ 3 ವಾರಗಳ ತರಬೇತಿ ನಮ್ಗೆ ಇವತ್ತು ನೆನಪಿದೆ. ನಮ್ಗೆ ಸಾಕಷ್ಟು ಆತ್ಮವಿಶ್ವಾಸವನ್ನು ಕೊಡ್ತಾರೆ. ಓದ್ಕೊಂಡೆ ನಮ್ಗೆ ಕೀಳರಿಮೆಯಿಂದ ನರಳ್ತಾ ಇದ್ವಿ ಆ ಇಂಗ್ಲಿಷ್ ಮೀಡಿಯಂ ಪರಿಸರಕ್ಕೆ ಓದ್ಕೊಂಡು. ಯಾಕಂದ್ರೆ ಬೆಂಗಳೂರಲ್ಲಿ ಗೋಪಾಲ್ ಹುಡುಗರನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಬಂದು ಇರ್ತಾ ಇದ್ರು ನಮ್ಮ ಕ್ಲಾಸ್ನಲ್ಲಿ. ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಆ ಕೀಳರಿಮೆಯನ್ನು ತೆಗೆದುಹಾಕೋದ್ರಲ್ಲಿ ಆ ಗೋಕಾಕರ ಪ್ರಯೋಗ, ಗೋಕಾಕ್ ಬರೀ ಗೋಕಾಕ್ ವರದಿ ಮಾತ್ರ ಅಲ್ಲ, ಕುಲಪತಿ ಆಗಿದ್ದರೂ ಕೂಡ ವಿಶೇಷ ಪ್ರಯೋಗವನ್ನು ಮಾಡಿದ್ರು. ಕನ್ನಡೇತರ ಮಾಧ್ಯಮಗಳಿಂದ PUC ಬಂದಿರೋ ಹುಡುಗರಿಗೆ ಇಂಗ್ಲಿಷ್ ಕಲಿಕೆ ಅನುಕೂಲವಾಗಿ ಸರಳವಾಗಿ ಅನ್ನೋ ರೀತಿಯಲ್ಲಿ ಮಾಡಿದ್ರು. ಅದಾದ ಆ ವರ್ಷದ ಪರೀಕ್ಷೆ ಕೂಡ ಅಷ್ಟೇ. PUC ಇಂಗ್ಲಿಷ್ ಅಂತ ಬರೀ ಒಂದು ಸಣ್ಣ ಪುಸ್ತಕ, ಲ್ಯಾಂಗ್ವೇಜ್ ಥ್ರೂ ಲಿಟರೇಚರ್ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು. 15 ಲೆಸನ್ಸ್, 5 ಪೋಯಮ್ಸ್ ಅಷ್ಟೇ. ಆಮೇಲೆ ಪ್ರಶ್ನೆ ಪತ್ರಿಕೆ ಆಬ್ಜೆಕ್ಟಿವ್ ಟೈಪ್ 85% ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, 15 ಮಾರ್ಕ್ಸ್ ಮಾತ್ರ ಎಸ್ಸೆ ಟೈಪ್ ಕ್ವಶನ್ಸ್. ಸೊ ಈ ರೀತಿಯ ವಿಧಾನದಿಂದ ನಮಗೆಲ್ಲ
ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರವೇಶ, ಇಂಗ್ಲಿಷ್ ಮಾಧ್ಯಮದ ಪ್ರವೇಶ ಸುಲಭವಾಗಿ ಸಹ್ಯವಾಗಿ ಅನ್ನೋ ರೀತಿಯಲ್ಲಿ ಪ್ರಯೋಗ ಮಾಡಿದ್ರು. ದುರದೃಷ್ಟವಶ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಾಲಗ್ರಹ ದೋಷ ಅಂತ ಜ್ಯೋತಿಷ್ಯ ನಂಬಿಕೆ ಆ ಗೋಕಾಕ್ರಲ್ಲೂ ಕೂಡ ಹೆಚ್ಚು ಪೂರ್ಣಾವಧಿ ಮುಗಿಸ್ಲಿಕ್ಕೆ ಬಿಡಲಿಲ್ಲ. ಅವ್ರ ವಿರುದ್ಧ ಕೂಡ ಚಳವಳಿ ಮಾಡಿಬಿಟ್ಟು ಅವರು ಸುಮಾರು 2 ವರ್ಷದಲ್ಲೇ ಅವ್ರು ನಿರ್ಗಮಿಸಬೇಕಾಗಿ ಬಂತು. ಮತ್ತು ಯಾವ ಕುಲಪತಿ ಕೂಡ ಈ ತರ ಪ್ರಯೋಗ ಮಾಡಲೇ ಇಲ್ಲ. ಅಲ್ಲಿಗೆ ಈ ಮಾಧ್ಯಮದ ಸಂಕಟ ಹಂಗೆ ಜೀವನ ಉಳ್ಕೊಂಡ್ಬಿಟ್ಟಿದೆ. ಇವತ್ತು ಕೂಡ ಗ್ರಾಮೀಣ ಕರ್ನಾಟಕದ ಹುಡುಗರೆಲ್ಲ PUC ಬಂದು ಕೂಡ ಎದುರಿಸೋ ಮುಖ್ಯವಾದ ಸವಾಲು ಇಂಗ್ಲಿಷ್ ಮಾಧ್ಯಮದ ಮೂಲಕ ಬೋಧನೆ ಕಲಿಕೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು. ನಿರಂಜನ ಆನಂದಿಯವರು ತಮ್ಮ 100 ಲೇಖನಗಳು, ನಾನು ಈ ಪುಸ್ತಕ ಓದೋ ಅಗತ್ಯ ಇಲ್ಲ, ಯಾಕಂದ್ರೆ ಬಹುಪಾಲು ಬಿಡಿ ಲೇಖನಗಳನ್ನು ಏಕಾಏಕಿ 45 ಹೊಸ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಂಜೂರು ಮಾಡಿದರು. ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಆನ್ ದ ನ್ಯೂ ಇಯರ್ಸ್ ಡೇ ಕ್ಯಾಬಿನೆಟ್ ಮೀಟಿಂಗ್ ವಾಸ್ ಟು ಸ್ಯಾಂಕ್ಷನ್ 45 ನ್ಯೂ ಇಂಜಿನಿಯರಿಂಗ್ ಕಾಲೇಜಸ್ ಟು ಡಿಫರೆಂಟ್ ಪ್ರೈವೇಟ್ ಎಜುಕೇಶನ್ ಸೊಸೈಟಿ ಇನ್ ಕರ್ನಾಟಕ. ಅದರಿಂದಾಗಿ ಕರ್ನಾಟಕದಲ್ಲಿದ್ದ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ 78 123 ಆಯಿತು. ಒಂದೇ 123 ಆಯಿತು. ಇದಾದ್ಮೇಲೆ 1.5 ವರ್ಷದ ನಂತರ ವಿಧಾನ ಪರಿಷತ್ನಲ್ಲಿ ಅವತ್ತಿನ ವಿರೋಧ ಪಕ್ಷ JDS ಸದಸ್ಯ ಆಗಿದ್ದ ಶ್ರೀಮತಿ ಪ್ರಫುಲ್ಲಾ ಮಧುಕರ್ ಒಂದು ಪ್ರಶ್ನೆ ಕಳಿಸಿದ್ರು. ನೀವು 2 ವರ್ಷದಿಂದ ನೀವು ಆಮೇಲೆ ಕಾಲೇಜುಗಳ ಸಂಖ್ಯೆ 78 123 ಆಯಿತು. ಇಂಜಿನಿಯರಿಂಗ್ ಸೀಟ್ಗಳ ಸಂಖ್ಯೆ 29,000 43,000 ಆಯಿತು. ಒಂದೇ ಒಂದು ಕ್ಯಾಬಿನೆಟ್ ಡಿಸಿಷನ್ ಇಂದ 43,000 ಇಂಜಿನಿಯರಿಂಗ್ ಸೀಟ್ಗಳು ಲಭ್ಯ ಆಗಿದೆ. ಅವರು ಪ್ರಶ್ನೆ ಕೇಳಿದ್ರು, ನೀವು ಮಂಜೂರು ಮಾಡಿದ ದಿಢೀರಂತ ಮಂಜೂರು ಮಾಡಿದ 45 ಕಾಲೇಜು ಪೈಕಿ AICTE ಮಾನ್ಯತೆ ಎಷ್ಟು ಕಾಲೇಜಿಗೆ ಸಿಕ್ಕಿದೆ? ಪ್ರಶ್ನೆ 1. ಎರಡನೇ ಪ್ರಶ್ನೆ, ಈ ಕಾಲೇಜು ಪೈಕಿ ರಾಜಕಾರಣಿಗೆ ಸೇರಿದ ಕಾಲೇಜುಗಳು ಎಷ್ಟು? ಆಮೇಲೆ ಮೂರನೇ ಪ್ರಶ್ನೆ, ಉಪಪ್ರಶ್ನೆ, ಮಠಾಧಿಪತಿಗಳಿಗೆ ಸೇರಿದ ಕಾಲೇಜು, ಮಠಾಧಿಪತಿಗಳು ಮತ್ತು ಜಾತಿ ಸಂಘಟನೆ ಸೇರಿದ ಕಾಲೇಜುಗಳು ಎಷ್ಟು ಅಂತ ಕೇಳಿದಾಗ ಅವತ್ತಿನ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಪರಮೇಶ್ವರ್ ಅವರು ಇದಕ್ಕೆ ಲಿಖಿತ ರೂಪದ ಉತ್ತರ ಕೊಟ್ಟರು. ಯಾಕಂದ್ರೆ ಸದನದಲ್ಲಿ ಓದ್ಬಿಟ್ರೆ ಮತ್ತೆ ದೊಡ್ಡ ಕೋಲಾಹಲ ಆಗುತ್ತೆ ಅಂತ ಲಿಖಿತ ರೂಪದ ಉತ್ತರ ಕಳಿಸಿದ್ರು. ಏನು ಅಂತಂದ್ರೆ, ಈ 45 ಕಾಲೇಜುಗಳು ನಾವೇನು ಮಂಜೂರು ಮಾಡಿದ್ವಿ 2000 ಜನವರಿ 15ನೇ ತಾರೀಕು, ಜನವರಿ 1ನೇ ತಾರೀಕು, 45 ಕಾಲೇಜುಗಳ ಪೈಕಿ 29 ಕಾಲೇಜುಗಳಿಗೆ AICTE ಮಾನ್ಯತೆ ಸಿಕ್ಕಿದೆ. 29 ಕಾಲೇಜುಗಳ ಪೈಕಿ 26 ಕಾಲೇಜುಗಳು ರಾಜಕಾರಣಿಗಳಿಗೆ ಸೇರಿತ್ತು. ಅದರಲ್ಲಿ 18 ಕಾಲೇಜುಗಳು ನಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಕೊಟ್ಟಿದ್ದೀವಿ. ಇನ್ನು 8 ಕಾಲೇಜುಗಳು ವಿರೋಧ ಪಕ್ಷದ ನಾಯಕರು ಅವರು ನಡೆಸ್ತಾ ಸಂಸ್ಥೆಗಳು ಕೊಟ್ಟಿದ್ದೀವಿ. ಇನ್ನು 2 ಕಾಲೇಜಿಗೆ 2 ಮಠಗಳಿಗೆ ಕೊಟ್ಟಿದ್ದೀವಿ. ಅಂದ್ರೆ ಸರ್ಕಾರದ ಶಿಕ್ಷಣ ನೀತಿ ಒಂದು ಇಂಜಿನಿಯರಿಂಗ್ ಶಿಕ್ಷಣದ ಬಗ್ಗೆ ಎಷ್ಟು ಹಗುರವಾಗಿ ಉಡಾಫೆ ಒಂದೇ ಹೇಳ್ತೀನಿ. 45 ಅಂದ್ರೆ ಮೊದಲೇ ಇರ್ತಾ ಇತ್ತು, ಒಂದು ಹೊಸ ಕಾಲೇಜ್ ಮಂಜೂರು ಮಾಡ್ಬೇಕಂತ ಮೊದಲು ವಿಶ್ವವಿದ್ಯಾಲಯದ ಅಭಿಪ್ರಾಯ ಇರ್ತಾ ಇತ್ತು. ಆ LIC ಕಮಿಟಿಯವರೆಲ್ಲ ಹೋಗಿ ಸ್ಥಳ ಪರೀಕ್ಷೆ ಮಾಡಿ ಆ ಸಂಸ್ಥೆಗೆ ಇಂಥ ಕಾಲೇಜ್ ನಡೆಸುವಂತ ಶಕ್ತಿ ಇದೆಯಾ, ಸಂಪನ್ಮೂಲ ಇದೆಯಾ, ಅಲ್ಲಿ ಸೌಕರ್ಯ ಇದೆ ಅಂತ ನೋಡ್ಬಿಟ್ಟು ವಿಶ್ವವಿದ್ಯಾಲಯ ರೆಕಮೆಂಡ್ ಮಾಡಿದ್ರೆ ಸರ್ಕಾರ ಗುಜರಾತ್ ಕೊಡ್ತಾ ಇತ್ತು. ಅದು 1980ರ ದಶಕದಿಂದನೇ ಈ ಪರಂಪರೆ ಹೊರಟೋಯ್ತು. ರಾಮಕೃಷ್ಣ ಹೆಗಡೆಯವರ ಜನಪ್ರಿಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಕೂಡ ಇದೇ ರೀತಿ ಅವರು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು ಕೊಡ್ತಾ ಬರ್ತಿದ್ರು. ಮೊದಲು ಕಾಲೇಜ್ ಮಂಜೂರು ಮಾಡೋದು, ಆಮೇಲೆ ವಿಶ್ವವಿದ್ಯಾಲಯದಿಂದ ಅದನ್ನ ಎಂಡಾರ್ಸ್ಮೆಂಟ್ ಮಾಡೋದು, ಆಮೇಲೆ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಸರ್ಕಾರ ಏನ್ ಕೊಡುತ್ತೆ ಅದನ್ನು ಒಪ್ಕೊಳ್ಳುವಂತ ಪರಿಪಾಠ ಬಂತು. ಇದು ಒಂದು ಬೆಂಚ್ ಮಾರ್ಕ್. ಸೊ ಇಂಜಿನಿಯರಿಂಗ್ ಒಂದೇ ಏಟಿಗೆ 45 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿವಿ. ಅದಾದ್ಮೇಲೆ ಅದೇ ಸರ್ಕಾರದ ನಿರ್ಗಮನದ ಅವಧಿ, ಅವರ ಅವಧಿ ಪೂರ್ವವೇ ಅಸೆಂಬ್ಲಿ ವಿಸರ್ಜನೆ ಮಾಡ್ಕೊಂಡು ಎಲೆಕ್ಷನ್ ಹೋದ್ರು. ಅವ್ರು 2004 ಅಕ್ಟೋಬರ್ನಲ್ಲಿ ಎದುರಿಸಬೇಕಾದ ಚುನಾವಣೆ 2004 ಫೆಬ್ರವರಿಯಲ್ಲಿ ಅಸೆಂಬ್ಲಿ ವಿಸರ್ಜನೆ ಮಾಡಿಬಿಟ್ಟು ಆ ವಿಸರ್ಜನೆಗಿಂತ ಪೂರ್ವದ 3 ತಿಂಗಳಲ್ಲಿ ಅವ್ರು ಮಾಡಿದ ಕೆಲಸಗಳೇನು ಅಂತಂದ್ರೆ 2003 ಡಿಸೆಂಬರ್ನಿಂದ 2004 ಫೆಬ್ರವರಿ ಆ 3 ತಿಂಗಳ ಅವಧಿಯಲ್ಲಿ SM ಕೃಷ್ಣ ಸರ್ಕಾರ 2 ಸಬ್ ಕಮಿಟಿಗಳನ್ನು ಮಾಡಿದ್ರು. ಒಂದು BEd ಕಾಲೇಜ್ ಸಬ್ ಕಮಿಟಿ, ಇನ್ನೊಂದು ನರ್ಸಿಂಗ್ ಕಾಲೇಜ್ ಸಬ್ ಕಮಿಟಿ. ಇವೆರಡೂ ಸಬ್ ಕಮಿಟಿಗಳಿಗೆ ಅಧ್ಯಕ್ಷರು ಯಾರು ಆಗಬೇಕಾಗಿತ್ತು? ಒಬ್ಬರು ಉನ್ನತ ಶಿಕ್ಷಣ ಸಚಿವರು, ಮತ್ತೊಬ್ಬರು ಮೆಡಿಕಲ್ ಎಜುಕೇಶನ್ ಸಚಿವರು ಅದಕ್ಕೆ ಅಧ್ಯಕ್ಷ ಆಗಬೇಕು. ಪರಮೇಶ್ವರ್ ಆಗಬೇಕಾಗಿತ್ತು, ಇಲ್ಲ ಮಲ್ಕಾರೆಡ್ಡಿ ಅವರು ಆಗಬೇಕಾಗಿತ್ತು. ಇಲ್ಲಿ 2 ಸಮಿತಿಗಳು DK ಶಿವಕುಮಾರ್ ಅವರೇ ಅಧ್ಯಕ್ಷರು. ಅವರ ಅಧ್ಯಕ್ಷತೆಯಲ್ಲಿ ಉಪಸಮಿತಿಯಲ್ಲಿ ಈ ಶಿಕ್ಷಣ ಸಚಿವರೆಲ್ಲ ಸದಸ್ಯರು, ಅವ್ರು ಚೇರ್ಮನ್. ಅವ್ರು ಏನ್ ಮಾಡ್ತಾರೆ, ಒಂದೇ ವೇಳೆಗೆ ಸುಮಾರು 200 BEd ಕಾಲೇಜ್, ಸುಮಾರು ಅಷ್ಟೇ ಸಂಖ್ಯೆಯ DEd ಕಾಲೇಜ್, ಕ್ಯಾಶ್ ಅಂಡ್ ಕ್ಯಾರಿ ಸಿಸ್ಟಮ್. ಅದು ಯಾಕೆ ಕೊಟ್ಟರು ಅನ್ನೋದನ್ನ ಆ ಕಾಂಗ್ರೆಸ್ ಪಕ್ಷ ಅನೇಕ ನಾಯಕರು ಹೇಳ್ತಾರೆ, ಏನ್ ಸಿಕ್ತು ಅಂತಂದ್ರು. ಅದೇ ರೀತಿ ಒಂದೇ ವೇಳೆಗೆ ಸುಮಾರು 200 ನರ್ಸಿಂಗ್ ಕಾಲೇಜ್. ಕರ್ನಾಟಕದಲ್ಲಿದ್ದ BEd ಕಾಲೇಜುಗಳ ಸಂಖ್ಯೆ 78 ಇದ್ದು ಒಮ್ಮೆಲೆ 365 ಆಗುವುದು. ಯಾವ ಗಮನಿಸಲಿಲ್ಲ, ಮಾಧ್ಯಮದವರು ಕೂಡ ಸುಮ್ಮನೆ ಇದ್ರು. ಗಲ್ಲಿ ಒಂದು BEd ಕಾಲೇಜು, DEd ಕಾಲೇಜು ಬಂದ್ಬಿಟ್ಟು BEd ಶಿಕ್ಷಣ ಸರ್ವನಾಶ ಆಗೋದು. ಅದೇ ರೀತಿ ನರ್ಸಿಂಗ್ ಶಿಕ್ಷಣ ಎಲ್ಲಾ ಕಡೆ ಗಲ್ಲಿ ಒಂದು ನರ್ಸಿಂಗ್ ಕಾಲೇಜು ಬಂದ್ಬಿಟ್ಟು, ನರ್ಸಿಂಗ್ ಸ್ಕೂಲ್, ನರ್ಸಿಂಗ್ ಕಾಲೇಜು, BEd ಕಾಲೇಜು, BEd ಕಾಲೇಜು, ನರ್ಸಿಂಗ್ ಸ್ಕೂಲ್, ನರ್ಸಿಂಗ್ ಕಾಲೇಜು. ಯಾಕೆ ನಮ್ಮ ಬುದ್ಧಿಜೀವನ ಏನ್ ಮಾಡ್ತಾ ಇದ್ರು? ನಮ್ಮ ಪ್ರಜ್ಞಾವಂತ ಅಭಿಪ್ರಾಯ ರೂಪಿಸುವಂತ ಜನ ಏನ್ ಮಾಡ್ತಾರೆ? ಎಲ್ಲರೂ ಸುಮ್ಮನೆ ಇದ್ರು. ಆ ರೋಮಾಂಚನ ಅನುಭವಿಸಿದ್ರು. 365 BEd ಕಾಲೇಜು ಕರ್ನಾಟಕದಲ್ಲಿ, 260 ನರ್ಸಿಂಗ್ ಕಾಲೇಜು. ನರ್ಸಿಂಗ್ ಶಿಕ್ಷಣದ ಗತಿ ಏನಾಗಿದೆ? BEd ಶಿಕ್ಷಣದ ಗತಿ ಏನಾಗಿದೆ? ಇಂಥ BEd ಕಾಲೇಜಿಂದ ಹೊರಬರುವಂತ
ಟೀಚರ್ಗಳು ಎಂಥವ್ರು ಇರ್ಬೋದು. ಇದಾದ್ಮೇಲೆ ಬೆಂಗಳೂರು ಯೂನಿವರ್ಸಿಟಿ 2009-10 ಅವಧಿ ಡಾಕ್ಟರ್ ಪ್ರಭುದೇವ್ ಅವರು ವೈಸ್ ಚಾನ್ಸಲರ್ ಆಗಿದ್ರು, ಪ್ರೊಫೆಸರ್ R.M. ಮಂಜುನಾಥ್ ರಿಜಿಸ್ಟ್ರಾರ್ ಆಗಿದ್ರು. ಅವರೊಂದು ಅಕಾಡೆಮಿಕ್ ಆಡಿಟ್ ಕಮಿಟಿ ಮಾಡಿದ್ವಿ. B.Ed ಕಾಲೇಜ್, ಬೆಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರೋ B.Ed ಕಾಲೇಜ್. ಯಾಕಂದ್ರೆ ಇಲ್ಲಿ B.Ed ಕಾಲೇಜುಗಳ ಸಂಖ್ಯೆ ಮೊದಲು 21 ಇದ್ದಿದ್ದು, ಒಮ್ಮೆಲೆ 78, ಈಗ ಒಮ್ಮೆಲೆ 123 ಆಯ್ತು. ಬೆಂಗಳೂರು ನಗರ ಒಂದರಲ್ಲೇ 22 ಇದ್ದು ಒಮ್ಮೆಲೆ 123 ಆಯ್ತು B.Ed ಕಾಲೇಜು. ಹಾಗಾಗಿ ಆ B.Ed ಕಾಲೇಜು ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಅಕಾಡೆಮಿಕ್ ಆಡಿಟ್ ಕಮಿಟಿ ಮಾಡಿದ್ರು. ನಾನು ಅದರ ಸದಸ್ಯನಾಗಿದ್ದೆ. ಸೊ ದಿನ ಒಂದು 3 ಕಾಲೇಜ್ ನಾವು ವಿಸಿಟ್ ಮಾಡ್ತಾ ಇದ್ದೆ. ಯಾವ ಕೆಲವು ಗೌರವಾನ್ವಿತ ಅಪವಾದಗಳನ್ನು ಬಿಟ್ಟರೆ 60% ಈ B.Ed ಕಾಲೇಜುಗಳಲ್ಲಿ ಒಬ್ಬ ಪ್ರಿನ್ಸಿಪಾಲ್, ಒಬ್ಬ ಅಟೆಂಡರ್, ಒಬ್ಬ ಕ್ಲರ್ಕ್ ಅಷ್ಟೇ ಇರ್ತಾ ಇತ್ತು. ಅಲ್ಲಿ ಟೀಚರ್ಸು ಇಲ್ಲ, ಸ್ಟೂಡೆಂಟ್ಸು ಇಲ್ಲ. ಪರೀಕ್ಷೆ ಮಾಡಲಿಕ್ಕೆ ಅವರ ಮಾಸ್ಟರ್ ರೋಲ್ ತೆಗೆದು ನಾಮಿನಲ್ ರೋಲ್ ತೆಗೆಸ್ಬಿಟ್ಟು ಕೆಲವು ಹುಡುಗರು ನಮ್ಮ ಮೊಬೈಲ್ ಫೋನ್ ಮಾಡಿದಾಗ, ಹಲೋ अब किधर से बात, आप किधर है आप? नहीं मैं प्रैक्टिस क्लास में हूँ. प्रैक्टिस क्लास किधर चल रहा है? मैं लखनऊ में हूँ, कानपुर में हूँ, मेरठ में हूँ, सूरत में हूँ, अहमदाबाद में हूँ. ಒಪ್ಪೋದ್ರು ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಕಾಲೇಜಿಗೆ ಬರೋದ್ರು ಬೆಂಗಳೂರಲ್ಲೇ ಅವರೆಲ್ಲ. ಅವರಲ್ಲಿ ಏನಿದ್ರು ತಮ್ಮ ಊರಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಹೊರಟು. ಫೀಸ್ ಎಷ್ಟು ಕಟ್ಟಿದಾರ ಅಂತ 1 ಲಕ್ಷ, 1.25 ಲಕ್ಷ, 1.5 ಲಕ್ಷ. ಅದೊಂದು ಪ್ಯಾಕೇಜ್ ಡೀಲ್ ಅಂತ. ಆಫ್ ಕ್ಯಾಂಪಸ್ ಅರೇಂಜ್ಮೆಂಟ್. ಆಫ್ ಕ್ಯಾಂಪಸ್ ಅಂತಂದ್ರೆ ಅಡ್ಮಿಷನ್ ಮಾಡಿ ಹೋದವರು ಒಮ್ಮೆ ಪರೀಕ್ಷೆ ಬಂದ್ಬಿಡ್ತಾರೆ. ಈ ಅಕಾಡೆಮಿಕ್ ಆಡಿಟ್ ಕಮಿಟಿ ಹೇಗಾಯ್ತು ಅಂತಂದ್ರೆ, ಈ ವೈಸ್ ಚಾನ್ಸಲರ್ ಆಗ ಹೊಸದಲ್ಲಿ ಒಂದು ಗ್ರೂಪ್ನಲ್ಲಿ ಪ್ರಭುದೇವ್ ಅವರು ಎಕ್ಸಾಮಿನೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ರು. ಆ ಬನಶಂಕರಿ ಹತ್ತಿರ JSS ಕಾಲೇಜ್ ಸೆಂಟರ್ಗೆ ಹೋದಾಗ ಪರೀಕ್ಷಾ ಕೇಂದ್ರಗಳು ಹೊರಗಡೆ ಎಲ್ಲ ಬರೀ ಗೋಲ್ಡಾಗಳು, ಏರ್ ಬ್ಯಾಗ್ಸ್ ಇದ್ವು ಅಂತ. ಇದನ್ನೆಲ್ಲ ಲಗೇಜ್ಗಳಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ತರ ಕಾಣಿಸ್ತಾ ಇಲ್ಲ ಸರ್. ಸೀದಾ ಸ್ಟೇಷನ್, ರೈಲ್ವೆ ಸ್ಟೇಷನ್ ಸೀದಾ ಹೀಗೆ ಬಂತಾರೆ ಎಕ್ಸಾಮಿನೇಷನ್ ಬರೆಯಕ್ಕೆ ಬಂದಿದ್ದಾರೆ. ಅವಾಗ ಅವರು ಅನುಮಾನ ಬಂದ್ಬಿಟ್ಟು ಅಕಾಡೆಮಿಕ್ ಆಡಿಟ್ ಕಮಿಟಿ ಮಾಡಿದ್ರು. ನಾವು ಆ ಕಮಿಟಿ ಈ ಥರ ತನಿಖೆ ಮಾಡಿಬಿಟ್ಟು ಒಂದು ವರದಿ ಕೊಟ್ಟಾಗ ಸುಮಾರು 45 ಕಾಲೇಜು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅಂತ ನಾವು ಶಿಫಾರಸು ಕೊಟ್ಟು ಅವತ್ತು ಒಂದು 2 ವರ್ಷ ಅವರು ಇರೋವರೆಗೂ, ಆವತ್ತಿನ ಕುಲಪತಿಗಳು ಇರೋವರೆಗೂ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಮೊನ್ನೆ ತಾನೇ ಈಗ ಮತ್ತೆ ಹೊಸ LICಗಳು ಬಂದ್ಬಿಟ್ಟು ಅವೆಲ್ಲನೂ ವೈಟ್ ಲಿಸ್ಟಿಗೆ ಸೇರಿಸ್ತಾರೆ. ಬ್ಲ್ಯಾಕ್ ಲಿಸ್ಟ್ ಆಗಿರ್ತಾರೆ, ವೈಟ್ ಲಿಸ್ಟಿಗೆ ಬಂದಿದ್ದಾರೆ. ಆ ಪರೀಕ್ಷಾ ವಿಧಾನ, ಪ್ರವೇಶದ ವಿಧಾನ ಯಾವುದು ಬದಲಾಗಿಲ್ಲ. ನಾವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರು ಒಂದು ಪ್ರತಿಭಟನೆ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಶಿಕ್ಷಣ ಪ್ರತಿನಿಧಿಗಳು, ವಿರೋಧ ಪಕ್ಷದವರ ಪ್ರತಿಭಟಿಸಬೇಕಾಗಿತ್ತು ಇಂಥ ಅವಿವೇಕದ ನಿರ್ಧಾರ ಬಗ್ಗೆ. ನನ್ನ ಒಬ್ಬ ಹಿರಿಯ, ಹಿಂದೆಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮತ್ತು ಸಿಂಡಿಕೇಟ್ ಸಾಕಷ್ಟು ಅನುಭವ ಇರುವಂಥ ಒಬ್ಬ ಕಾಂಗ್ರೆಸ್ ನಾಯಕರು, ಅವರು ಬೆಂಗಳೂರು ನಗರ ಕಾಂಗ್ರೆಸ್ ಅಂತ ಅಧ್ಯಕ್ಷರಾಗಿದ್ದರು. ಅವ್ರ ಪಾಪ ರೆಡ್ಡಿ ಜನಸಂಘದ ಒಂದು ಕಾಲೇಜ್ ತಗೊಂಡು B.Ed ಕಾಲೇಜ್ ತಗೊಂಡು ಅವ್ರು ಹೇಳಿದ್ರು, ನಾನು DCC ಅಧ್ಯಕ್ಷ ಆಗ್ಬಿಟ್ಟು ನಾನೇ 8 ಲಕ್ಷ ಕೊಡಬೇಕಾಯ್ತು, ನಮ್ಮ ಗೌರ್ಮೆಂಟ್ ಒಂದು B.Ed ಕಾಲೇಜ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪಾಪ ಖಾಸಗಿ ಅಂತ ಹೇಳ್ಕೊಂಡು. ಇದು ಶಿಕ್ಷಣದ ಸ್ಥಿತಿ. ಅವರೆಲ್ಲ ಹೈಟೆಕ್ ಮುಖ್ಯಮಂತ್ರಿ, ನಿಜ ಅವ್ರು ನಂಬರ್ 1 ಮುಖ್ಯಮಂತ್ರಿ ಅಂತೆಲ್ಲ ನಮ್ಮ ಮಾತನ್ನು ದೊಡ್ಡದಾಗಿ ಮಾಡ್ತಾರೆ. ಬಟ್ ನಮ್ಮ ಸಾಮಾನ್ಯ ಮತದಾರರಿಗೆ ಎಲ್ಲ ಗೊತ್ತಾಗಲಿಲ್ಲ ಈ ಸರ್ಕಾರ ಏನೇನು ಮಾಡ್ತೀವಿ ಶಿಕ್ಷಣಕ್ಕೆ ಅಂತ ಅಂದ್ಬಿಟ್ಟು. ಆದರೂ ಅಷ್ಟು ಸರ್ಕಾರಕ್ಕೆ ಯಾವ ಥರ ಪಾಠ ಕಲಿಸ್ಬಿಟ್ಟು ಬೇರೆ ಯಾವುದೋ ಕಾರಣಗಳಿಂದಾಗಿ ಸುಮಾರು 136 ಇದ್ದ ಕಾಂಗ್ರೆಸ್ ಶಾಸಕ ಸಹಿತ 65 ಬಂತು. 2004 ಚುನಾವಣೆ ಕಾಂಗ್ರೆಸ್ ಬಂತು, ಬರೀ 65 ಸೀಟ್ ಬಂತು. ಇದು ಎಲ್ಲೂ ಸದನದಲ್ಲಿ ಯಾವ ಚರ್ಚೆ ಆಗಿರುವಂಥ ವಿಷಯಗಳು. ಇನ್ನು 3ನೇ ಲ್ಯಾಂಡ್ ಬೆಂಚ್ ಮಾರ್ಕ್ ಯಾವುದು ಅಂತಂದ್ರೆ ಈ 2020 ಗೌರ್ಮೆಂಟ್ ಬಂತು. ಈ ಕೃಷ್ಣ ಸರ್ಕಾರ ಹೋದ್ಮೇಲೆ ಮೊಟ್ಟ ಮೊದಲ ಬಾರಿ ಒಂದು ಹಂಗ ಅಸೆಂಬ್ಲಿ ಸೃಷ್ಟಿಯಾಯಿತು. ಸ್ಪಷ್ಟ ಬಹುಮತವಿಲ್ಲದ ಒಂದು ಡೋಲಾಯಮಾನ ಅಸೆಂಬ್ಲಿ. 2 2020 ಇನ್ನಿಂಗ್ಸ್ ಆಯ್ತು. ಒಂದು 2020 ಮ್ಯಾಚ್ ಅಲ್ಲಿ ಕಾಂಗ್ರೆಸ್ JDS ಪಾರ್ಟ್ನರ್ಸ್, ಇನ್ನೊಂದು 2020 ಮ್ಯಾಚ್ BJP ಮತ್ತು JDS ಪಾರ್ಟ್ನರ್ಸ್. ಆ ಸೆಕೆಂಡ್ 2020 ಮ್ಯಾಚ್ ಅಲ್ಲಿ ಇವರು ಯಡಿಯೂರಪ್ಪನವರೇ ಅವರೇ ಹಣಕಾಸು ಸಚಿವರು, ಮುಖ್ಯಮಂತ್ರಿ ಹಣಕಾಸು, ಅವ್ರು ಬಜೆಟ್ ಮಂಡಿಸಿದ್ದು ಸಹ ವಿರೋಧ ಪಕ್ಷಗಳಿಂದ ಪ್ರತಿಕ್ರಿಯೆ ಬರಲಿಲ್ಲ. ಅವ್ರದೇ ಸಚಿವ ಸಂಪುಟದ ಸಹೋದರಿ HD ರೇವಣ್ಣವರು PWC ಮಿನಿಸ್ಟರ್ ಅವತ್ತು ಶಿವಮೊಗ್ಗದಲ್ಲಿದ್ದರು. ಅವ್ರು ಹೇಳಿದ್ರು ಉನ್ನತ ಶಿಕ್ಷಣಕ್ಕೆ ಇನ್ನೂ 90 ಕೋಟಿ ಕೊಡಬೇಕಾಗಿತ್ತು, ಈಗ ಕೊಟ್ಟಿರೋದು ಸಾಲದು ಅಂತ. ಅವ್ರದೇ ಪಕ್ಷ ಅವ್ರ ಮಂತ್ರಿ ಸಹೋದ್ಯೋಗಿ ಆಗಿದ್ದವರು ಶಿವಮೊಗ್ಗದಿಂದ ಒಂದು ಕಾಮೆಂಟ್ ಮಾಡಿದ್ರು. ಈಗ HD ರೇವಣ್ಣವ್ರು ಇಷ್ಟೊಂದು ಆಸಕ್ತಿ ಉನ್ನತ ಶಿಕ್ಷಣ ಬಗ್ಗೆ, ಕಾಲೇಜ್ ಶಿಕ್ಷಣ ವಿಶ್ವವಿದ್ಯಾಲಯ, PWD ಮಿನಿಸ್ಟರ್ಗೆ ಯಾಕೆ ಎಜುಕೇಶನ್ ಆಸಕ್ತಿ ಅಂತ ಮೊದಲು ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಆ ಸರ್ಕಾರ ರಾತ್ರಿ 180 ಪ್ರಥಮ ದರ್ಜೆ ಪದವಿ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದೆ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ 180. ಅಲ್ಲಿ ಅಗತ್ಯ ಇರಲಿ ಇಲ್ಲದೆ ಇರಲಿ, ಯಾವ್ಯಾವ MLA ಬೇಡಿಕೆ ಇಟ್ಟರು ಎಲ್ಲರೂ 180 ಕಾಲೇಜ್ ಕೊಟ್ಟರು. ಹಾಗಾಗಿ ಸರ್ಕಾರಿ ಕಾಲೇಜಲ್ಲಿ ಇದ್ದ ನಮ್ಮ ಉಪನ್ಯಾಸಕ ಸಹೋದರ 180 ಜನ ಲೆಕ್ಚರರ್ಸ್ ರಾತ್ರಿ ಪ್ರಿನ್ಸಿಪಾಲ್ ಆಗಿದ್ರು. ಪ್ರಭಾರ ಪ್ರಿನ್ಸಿಪಾಲ್ 180 ಪ್ರಭಾರ ಕಾಲೇಜು, 180 ಪ್ರಭಾರ ಪ್ರಿನ್ಸಿಪಾಲ್. ಅಲ್ಲೂ ಅಷ್ಟು ಒಬ್ಬ ಪ್ರಿನ್ಸಿಪಾಲ್, ಒಬ್ಬ ಗುಮಾಸ್ತ, ಅಟೆಂಡರ್. ಇನ್ನು ಕಾಲೇಜ್ ನಡೆಸಲಿಕ್ಕೆ ಅಧ್ಯಾಪಕರು ಬೇಕಲ್ಲ. ಆಮೇಲೆ ಪ್ರಿನ್ಸಿಪಾಲ್ ಪೋಸ್ಟಿಂಗ್ ಹೆಂಗಾಗ್ಬಿಟ್ಟು ಅಂತಂದ್ರೆ ಅರ್ಜೆಂಟಲ್ಲಿ ಮಾಡ್ಬೇಕಾಗಿತ್ತು. ಆರ್ಟ್ಸ್ ಕಾಲೇಜ್ಗೆ ಕಾಮರ್ಸ್ ಪ್ರಿನ್ಸಿಪಲ್, ಕಾಮರ್ಸ್ ಕಾಲೇಜ್ಗೆ ಸೈನ್ಸ್ ಪ್ರಿನ್ಸಿಪಲ್, ಸೈನ್ಸ್ ಕಾಲೇಜ್ ಕಾಮರ್ಸ್ ಪ್ರಿನ್ಸಿಪಲ್. ಅದರಿಂದಾಗಿ ಅವರ ಪರಿಣಿತಿಯ ವಿಷಯ ಕಾಲೇಜಲ್ಲಿ ಇದ್ರಿಂದ ಪ್ರಿನ್ಸಿಪಾಲ್ ಪೋಸ್ಟ್ಗಳು ನಾನ್ ಟೀಚಿಂಗ್ ಪೋಸ್ಟ್ಗಳಾಗ. ನೋಡಿ, ಕಾಲೇಜ್ ಪ್ರಿನ್ಸಿಪಾಲ್ ಮತ್ತು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇವೆರಡೂ ಶಿಕ್ಷಕ ಕ್ಷೇತ್ರಕ್ಕೆ ವಿಶೇಷವಾಗಿ ಸಿಕ್ಕಿರೋ ಗೌರವಗಳು. ನಮಗೆ ಸ್ಪೆಷಲ್ ಪ್ರಿವಿಲೇಜ್ ಆಫ್ ದ ಟೀಚಿಂಗ್ ಪ್ರೊಫೆಷನ್. ಒಬ್ಬ ಅಧ್ಯಾಪಕನೇ ಪ್ರಿನ್ಸಿಪಾಲ್ ಆಗಬೇಕು, ಅಧ್ಯಾಪಕನೇ ವೈಸ್ ಚಾನ್ಸಲರ್ ಆಗಬೇಕು, ನಮ್ಮೆಲ್ಲರ ಆಶೆ ಇತ್ತು. ಇದು ಹೋಗೇಬಿಡುತ್ತೆ ನಾನ್ ಟೀಚಿಂಗ್ ಪೋಸ್ಟ್. ಆಗೋದು ಪ್ರಿನ್ಸಿಪಾಲ್ ನಿಂತ್ಕೊಂಡು ಆಫೀಸ್ ಸೂಪರಿಂಟೆಂಡೆಂಟ್ ಅವನ್ನ ನಡೆಸ್ಕೊಂಡು ಹೋಗ್ತಾರೆ. ಯಾಕೆ ಟೀಚಿಂಗ್ ವರ್ಕ್ ಇಲ್ವೇ ಇಲ್ಲ. ಇದು ಮತ್ತೊಂದು ಬದಲಾವಣೆ.
ಟೀಚರ್ಸ್ ಬೇಕಾಗಿದ್ರು. ಎಲ್ಲಿಂದ ರೆಡಿಮೇಡ್ ಪ್ರಿನ್ಸಿಪಾಲ್ ಮಾಡಿಬಿಟ್ಟು ಲೆಕ್ಚರ್ಸ್ ಪ್ರಮೋಷನ್ ಮಾಡೋದು ಪ್ರಿನ್ಸಿಪಾಲ್ ಮಾಡಿದ್ರು ಸೀನಿಯಾರಿಟಿ ಪ್ರಕಾರ. ಲೆಕ್ಚರ್ಸ್ ಅಲ್ಲಿ ತರೋದು ಶುರುವಾಯಿತು. ಅತಿಥಿ ಉಪನ್ಯಾಸ ನೇಮಕ ಮಾಡಿ ಅತಿಥಿಗಳನ್ನು ಕರೆಯೋದು 8,000 7,000 ರೂಪಾಯಿಗೆ ಅವ್ರನ್ನ ಪಾಠ ಮಾಡಿದ್ರು. ಸೊ ಒಂದೇ ಕಾಲೇಜಿನಲ್ಲಿ ಹಳೆ ಅಧ್ಯಾಪಕರು ಅನುಭವಿ ಅಧ್ಯಾಪಕರು ಅವ್ರು UGC ಬೇಸ್ಗೆ ತಗೊಳ್ಳೋರು. ಅವ್ರು 1 ಲಕ್ಷ 1.25 ಲಕ್ಷ ಸಂಬಳ ತಗೊಂಡ್ಬಿಟ್ಟು ಕೆಲಸ 20 ಗಂಟೆ ಆರ್ಟ್ಸ್ ಕಾಮರ್ಸ್ ಪಾಠ 14 ಗಂಟೆ ಸೈನ್ಸ್ ಪಾಠ ಮಾಡ್ತಿದ್ದವರಲ್ಲ ಅವ್ರು ಒಂದ್ ಕಡೆ. ಮತ್ತೊಂದು 7,000 8,000 ರೂಪಾಯಿ ಸಂಬಳಕ್ಕೆ ಅಷ್ಟೇ ಕೆಲಸ ಮಾಡಿದ್ರು ಅತಿಥಿ ಉಪನ್ಯಾಸಕರು. ಇವತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆ ಬ್ರಹ್ಮಾಂಡ ರೀತಿಯಲ್ಲಿ ಬೆಳೆದಿದೆ. 14,000 ಜನ ಬರೀ ಗೌರ್ಮೆಂಟ್ ಕಾಲೇಜ್ 14,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಯೂನಿವರ್ಸಿಟಿಗಳಲ್ಲಿ ಕೂಡ ಅಲ್ಲೂ ಬರೀ ಅತಿಥಿ ಉಪನ್ಯಾಸಕರೇ ತುಂಬಿದ್ದಾರೆ. ಇನ್ನು ಅನುದಾನಿತ ಕಾಲೇಜ್ ಅಲ್ಲೂ ಅತಿಥಿ ಉಪನ್ಯಾಸಕರು ನಡೆಸ್ತಾರೆ. ಕಾಯಂ ಉಪನ್ಯಾಸಕರಿಗಿಂತ ಅತಿಥಿ ಉಪನ್ಯಾಸಕರ ಸಂಖ್ಯೆ ಒಂದು ರಾಕ್ಷಸ ಗಾತ್ರ ಪಡ್ಕೊಂಡಿರೋದ್ರಿಂದ ಯಾರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರೇ ಸಚಿವರು ಬಂದ್ರು ಕೂಡ ಆ ವಿಷಯ ತಿಳ್ಕೊ ಪ್ರಯಾಣ ಮಾಡ್ತಾರೆ. ಇಲ್ಲ ಅವ್ರು ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. 9,000 12,000 ಮಾಡೋದಂತ 14,000 ಮಾಡೋದು, ಈಗ 25,000 ಕೊಡ್ತೀವಿ, ಗೌರವಾನ್ವಿತ ಸಂಬಳ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಬಹುತೇಕ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಅಸಮಾನತೆ, ಘೋರವಾದ ಅಸಮಾನತೆ ಆಗೋಗಿದೆ. ಇನ್ನು ಯಾವ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್? ಇವತ್ತು ಒಬ್ಬ ಖಾಸಗಿ ಡ್ರೈವರ್ ಇಟ್ಕೋಬೇಕಂದ್ರೆ 15,000 ಸಂಬಳ ಕೊಡೋದು ಯಾರು ಬರಲ್ಲ. 15,000 ಸಂಬಳ ಜೊತೆಗೆ ಒಂದು ದಿನನಿತ್ಯ ಸ್ವಲ್ಪ ಪಾಠ ಕೊಡ್ತಾ ಇರಬೇಕು. ತಿಂಡಿ ಕಾಫಿ ಊಟಕ್ಕೆಲ್ಲ ಅವ್ರಿಗೆ ಕೊಡ್ತಾ ಇದ್ರೆ ಮಾತ್ರ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಇಲ್ಲಿ ಅವರೆಲ್ಲ NET, SLET, NET, PhD ಎಲ್ಲ ಪಡ್ಕೊಂಡಿರ್ಬೇಕು. ಅವರೆಲ್ಲ ಅತಿಥಿ ಉಪನ್ಯಾಸಕರು 14 ವರ್ಷ ಆಗೋರ್ತಾಗ. ಅಂದ್ರೆ ಅವತ್ತು ಆ 180 ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದು ಅವತ್ತಿನ ಉನ್ನತ ಶಿಕ್ಷಣ ಸಚಿವ ಶಂಕರ್ ಮೂರ್ತಿ ಅವರಲ್ಲ, HD ರೇವಣ್ಣ ಅವ್ರು ಬೇಕಾಗಿತ್ತು. 180 ಕಾಲೇಜ್ ಅಂತ 180 ಟೆಂಡರು, 180 ಕಾಮಗಾರಿಗಳು, 180 ಕಾಂಟ್ರಾಕ್ಟರ್ಸ್, 180 ಕಿಕ್ ಬ್ಯಾಕ್ಸ್ ನಾವು ಅನ್ಕೋಬೇಕು. ಇದು ಶೈಕ್ಷಣಿಕ ದೃಷ್ಟಿಕೋನ, ನಮ್ಮ ಸರ್ಕಾರದ ಶೈಕ್ಷಣಿಕ ದೃಷ್ಟಿಕೋನ. ಇದರ ಪರಿಣಾಮ ಏನಾದಿತ್ತು? ಅಲ್ಲಿ ಈಗಾಗಲೇ 1-2 ಅನುದಾನಿತ ಕಾಲೇಜು, ಒಂದು ಗೌರ್ಮೆಂಟ್ ಕಾಲೇಜ್ ಕೂಡ ಮತ್ತೊಂದು ಕಾಲೇಜಲ್ಲಿ ಕೊಡೋದು. ಈ ಕೊಟ್ಟು ಏನಾಯ್ತು? ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಫ್ರೀ ಎಜುಕೇಶನ್ ಡಿಕ್ಲೇರ್ ಮಾಡೋದ್ರಿಂದ ಅನುದಾನಿತ ಕಾಲೇಜೆಲ್ಲ ಮುಚ್ಚೋಸ್ತಿ ಬಂದು ಅಲ್ಲಿ ಫ್ರೀ ಎಜುಕೇಶನ್ ಏನು ಕೊಡ್ಬೇಕಾಗಿಲ್ಲ. ಅಂದ್ರೆ ಶಿಕ್ಷಣಕ್ಕೆ ಏನು ಬೆಲೆನೇ ಇದ್ದಂಗೆ ಮಾಡಿದ್ರು. ಅಲ್ಲ ಕೊಡ್ಬೇಕು, ಬಡ ವಿದ್ಯಾರ್ಥಿಗಳಿಗೆ ಕೈಗೆಟುವ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಅವಕಾಶ ಸಿಗಬೇಕು ನಿಜ. ಅದ್ರ ಈ ಓಲೈಕೆ ರಾಜಕಾರಣದಿಂದಾಗಿ ಒಂದ್ ಕಡೆ ಅನುದಾನಿತ ಕಾಲೇಜು ಅಂದ್ರೆ ಸ್ಟ್ಯಾಂಡರ್ಡ್ ಬೇರೆಸ್ ಆಫ್ ಕ್ವಾಲಿಟಿ ಎಜುಕೇಶನ್ ಅಂತ ಬ್ರಿಟಿಷರ್ ಕಾಲದಿಂದ ಸ್ಥಾಪನೆ ಆಗಿದ್ದ ಅನೇಕ ಕಾಲೇಜು ಅವರೆಲ್ಲ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿ ಆಗಿದ್ರು. ಅನುದಾನ ಸಿಕ್ಕಿದ್ರಿಂದ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ರು. ಕ್ವಾಲಿಟಿ ಎಜುಕೇಶನ್ ಅಫೋರ್ಡಬಲ್ ಕಾಸ್ಟ್ ತತ್ವವನ್ನು ಅನುಸರಿಸ್ಕೊಂಡು ಬಂದಿದ್ರು. ಅವನ್ನ ಈ ಕಡೆ ಧ್ವಂಸ ಮಾಡಿದ್ರು. ಈ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರು ಬಿಟ್ಬಿಟ್ಟು ಈಗ ಏನಾಗ್ಬಿಟ್ಟಿದೆ, ಪ್ರತಿಯೊಂದು ಸರ್ಕಾರಿ ಕಾಲೇಜು, ನಾನು ಪಾವಗಡ ಕಾಲೇಜ್ ಕರೆದ ವರ್ಷ ಅದು ಫಂಕ್ಷನ್ ಕರೆದ್ರು. ಅಲ್ಲಿ ಫ್ಯಾಕಲ್ಟಿ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ 9 ಜನ UGC ಲೆಕ್ಚರ್ಸು, 92 ಜನ ಅತಿಥಿ ಉಪನ್ಯಾಸ. ಧಾರವಾಡ ಕಾಲೇಜ್ ಕರೆದಿದ್ರು, ಅಲ್ಲೂ ಅಷ್ಟೇ 12 ಜನ UGC, 64 ಜನ ಅತಿಥಿ ಉಪನ್ಯಾಸ. ಬರೀ ಕಾಲೇಜಲ್ಲಿ ಯೂನಿವರ್ಸಿಟಿಗಳಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಇಬ್ರು ಪ್ರೊಫೆಸರ್ಸ್, ಉಳಿದವರಲ್ಲ ಅತಿಥಿ ಗೆಸ್ಟ್ ಪ್ರೊಫೆಸರ್ಸ್. ಆ ಅತಿಥಿ ಅನ್ನೋ ಶಬ್ದ ಕೂಡ ನಾವು ಅಪಮೌಲ್ಯಗೊಳಿಸ್ಬಿಟ್ಟಿದ್ವಿ. ಯಾರು ಪಾಪ ಇವತ್ತು ಅಡಿಗೆಯವರು ಕೂಡ 9,000 10,000 ಹೇಳ್ತಾರೆ. ಇವರು 7-8,000 ದುಡಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಒಂದ್ ಕಡೆ ಅತೃಪ್ತ ವರ್ಗ, ಮತ್ತೊಂದ್ ಕಡೆ ಸಂತೃಪ್ತ ವರ್ಗ. ಈ 1.5 ಲಕ್ಷ ಜನ ತಗೊಳ್ತಾರೆ UGC ಪ್ರೊಫೆಸರ್ ಆರಾಮಾಗಿದ್ದಾರೆ. ನೀವು ಟೀಚಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ರಿಸರ್ಚ್ ಜಾಸ್ತಿ ಆಗಿದೆ ಅಂತ. ರಿಸರ್ಚ್ ಪ್ರೊಡಕ್ಟಿವಿಟಿ ಇಲ್ಲ, ಟೀಚಿಂಗ್ ವರ್ಕ್ ಜಾಸ್ತಿ ಆಗಿದೆ, ರಿಸರ್ಚ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ ಸಂತೃಪ್ತ ವರ್ಗ, ಅವರೆಲ್ಲ ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಕೆಲವರು ಗೌರವಾನ್ವಿತ ಅಪವಾದಗಳಿಂದ ಅವರನ್ನ ಸಹೋದ್ಯೋಗ ವೃತ್ತಿ ಬಾಂಧವರಾಗಿದ್ದರಿಂದ ಅವ್ರು ನಾನು ಸುಮ್ಮನೆ ನಾನು ಗೇಲಿ ಮಾಡ್ತಾ ಇಲ್ಲ, ಬಟ್ ಅವ್ರ ಪ್ರವೃತ್ತಿಗಳನ್ನು ಗಮನಿಸ್ತಾ ಇದ್ದಾರೆ. ನನಗೆ ಇವತ್ತು ಏನೂ ಇಲ್ಲ, ಆಸಕ್ತಿ ನಾನು ರಿಟೈರ್ ಆಗಿ 4 ವರ್ಷ ಆಯ್ತು, ಸ್ವಯಂ ಇಚ್ಛೆ ವೃತ್ತಿ ಪಡ್ಕೊಂಡಿದ್ದೀನಿ ಆ ವೃತ್ತಿಯಿಂದ. ಆದ್ರೆ ಈ ಪ್ರವೃತ್ತಿ ಅಧ್ಯಾಪಕ ಒಂದ್ ಕಡೆ ಅತೃಪ್ತ ವರ್ಗ, ಹತಾಶ ವರ್ಗ, ಪಾಪ ಅತಿಥಿ ಉಪನ್ಯಾಸಕರ ಭವಿಷ್ಯನೇ ಗೊತ್ತಿಲ್ಲ. ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆ ನರಳಿತಿರೋ ಒಂದು ಅತಿಥಿ ಉಪನ್ಯಾಸಕರು ಮತ್ತೆ ಸಂತೃಪ್ತಿ, ಸಮೃದ್ಧಿ, ಸುಖದಲ್ಲಿ ಮುಳುಗೇಳ್ತಾರೆ ಒಂದು UGC ವರ್ಗ. ಹಾಗೆ ಈ ಯಾವ ಶಿಕ್ಷಣ ನೀತಿ ಇದೆ ನಮ್ಮ ಸರ್ಕಾರ? ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಕೂಡ ಅಕ್ರಮ ವ್ಯವಹಾರಗಳು, ಅಕ್ರಮ ವಹಿವಾಟುಗಳು, ಅನ್ಯಾಯ, ಸುಲಿನ ಪಕ್ಷ ಇತ್ಯಾದಿಗಳನ್ನು ನೋಡ್ತಾ ಇದ್ದಾರೆ. ಒಬ್ಬ ಕುಲಪತಿ ಅಂತಂದ್ರೆ ಯಾವುದೋ ಮಿನಿಸ್ಟ್ರಿ ಚೇಲ ಅನ್ನೋ ರೀತಿ ಆಗುತ್ತೆ. ಇನ್ನೂ ಬಹಳ ಕರುಣಾಜನಕ ದೃಶ್ಯ ಆದಂತ ನರೇಂದ್ರ ಅವರೇ MS ಬಿಲ್ಡಿಂಗ್ ಹೋದ್ರೆ ಆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಕೇಸ್ ಬರ್ತಾರೆ, ಕುಲಪತಿ ಒಬ್ಬ ಸ್ಕೂಲ್ ಹಾಕ್ಬಿಟ್ಟು ಅಥವಾ ಒಂದು ಕೂತ್ಕೊಳ್ಳೋ ಕೈ ಕೂತ್ಕೊಂಡಿರ್ತಾರೆ. ಕೇಸ್ ಬರ್ತಾರೆ ಇದಕ್ಕೆ ಯಾವುದೋ ಬಿಲ್ಡಿಂಗ್ ಮತ್ತು ಗ್ರಾಂಡ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳಿ. ಯಾಕೆ ಹೀಗಾಯ್ತು? ಇದು ನಮ್ಮ ಶಿಕ್ಷಣ ಕ್ಷೇತ್ರದ ಹಾಲಿ ಸ್ಥಿತಿಯಲ್ಲಿ ಬರೀ ನಮ್ಮ ಸರ್ಕಾರದ ಅಷ್ಟೇ, ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಬಹಳ ಅಮೋಘ ವ್ಯಕ್ತಿತ್ವದ ಪ್ರಧಾನಮಂತ್ರಿಗಳು ಬಣ್ಣಿಸ್ತಾರೆ. ಹೌದು, ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ ವ್ಯಕ್ತಿಗತವಾಗಿ. ಅವರು NDA ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ದಾಗ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿ ಮಾಡಿದ್ರು, 2 ಮೆಂಬರ್ ಕಮಿಟಿ ಆನ್ ಹೈಯರ್ ಎಜುಕೇಶನ್. ಅದಕ್ಕೆ ಮೆಂಬರ್ಸ್ ಯಾರು ಗೊತ್ತಾ? ಮುಖೇಶ್ ಅಂಬಾನಿ ಮತ್ತು ಕುಮಾರ್ ಬಿರ್ಲಾ. ಅವ್ರ ಮುಖ್ಯವಾದ ಶಿಫಾರಸು ಏನಂತಂದ್ರೆ
higher education should be completely privatized. All grant rates should be withdrawn from higher education. ಇದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ರೆಕಮೆಂಡೇಶನ್ ಮಾಡಿದೆ. ಸೆಲ್ಫ್ ಫೈನಾನ್ಸಿಂಗ್ ಎಜುಕೇಶನ್ ಎಲ್ಲ ಕಡೆ ಬರಲಿ ಅಂತ ಅಂದ್ಬಿಟ್ಟು ಮುಖೇಶ್ ಅಂಬಾನಿ ಬಿರ್ಲಾ ಕೇಳಿದ್ರೆ ಯಾವ ಥರದ ಶಿಕ್ಷಣ ವ್ಯವಸ್ಥೆ ನಾವು ಶಿಫಾರಸು ಮಾಡೋಕ್ಕೆ ಸಾಧ್ಯ? ಆದರೂ ಕೂಡ ನಾವು ಸುಮ್ಮನಿದ್ವಿ. ಅವ್ರ ಪಾಟಿಗೆ ರೆಕಮೆಂಡೇಶನ್ ಮಾಡ್ತಾ ಇದ್ರು. ಸರ್ಕಾರಗಳು ನಿಧಾನವಾಗಿ ಅಂಥವನ್ನೆಲ್ಲ ಎಂಡಾರ್ಸ್ ಮಾಡ್ತಾ ಬರ್ತಾ ಇದ್ರು. ಯಾಕೆ ಹೀಗಾಯ್ತು? ಶಿಕ್ಷಣ ವ್ಯವಸ್ಥೆ ಬಡವರಿಗೆ ಬೇಕಾಗಿಲ್ವಾ? ಅದು ಮೊದಲೆಲ್ಲ ಆಕ್ಸೆಸಿಬಿಲಿಟಿನ ಬಹಳ ಮುಖ್ಯ ಅಂತ ಪರಿಗಣಿಸ್ತಾ ಇದ್ವಿ. ಆಮೇಲೆ ಖಾಸಗಿ ಅಂದ ತಕ್ಷಣ ಎಲ್ಲರೂ ಲಾಭ ತೋರು ಅಂತ. ಆಕ್ಚುಲಿ ನೋಡಿ, ಈ ಅನುದಾನಿತ ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ 1854ರಲ್ಲಿ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಚಾರ್ಲ್ಸ್ ವುಡ್ ಅನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ ರೆಕಮೆಂಡ್ ಮಾಡಿದ್ರು. ಈ ಕಲೋನಿಯಲ್ ರಾಷ್ಟ್ರಗಳ ಪ್ರಜೆಗಳಿಗೆ ಸ್ವಲ್ಪ ವಿಧಾನವನ್ನಾಗಿ ಮಾಡಬೇಕಾದ್ರೆ ಬಹಳ ಲಿಬರಲ್ ಅಂಡ್ ಫ್ರೀ ಅಂಡ್ ಲಿಬರಲ್ ಸಿಸ್ಟಮ್ ಆಫ್ ಗ್ರಾಂಟಿಂಗ್ ಶುಡ್ ಬಿ ಗಿವನ್ ಅಂತಂದು 2 ಸಾರಿ ಪುನರುಚ್ಚಾರ ಮಾಡಿದ್ರಿಂದ ಅನುದಾನ ಶಿಕ್ಷಣ ವ್ಯವಸ್ಥೆ ಆಕ್ಚುಲಿ ದಟ್ ವಾಸ್ ದಿ ಫಸ್ಟ್ ಅಂಡ್ ದಿ ಅರ್ಲಿಯೆಸ್ಟ್ ಮಾಡೆಲ್ ಆಫ್ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್. ಈ ಜಾಗತೀಕರಣ ಬಂದ್ಮೇಲೆ ಎಲ್ಲ ಕಡೆ PPP ಅಂತ ಹೇಳ್ತಾರೆ. ಆ ಗ್ರಾಂಟಿಂಗ್ ಎಜುಕೇಶನ್ ಸಿಸ್ಟಮ್ ಇತ್ತು, ಅದೇ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಯಾವುದೊಂದು ಖಾಸಗಿ ಸಂಸ್ಥೆ, ಜಾತಿ ಸಂಘಟನೆ ಇರ್ಬೋದು, ಇನ್ಯಾವುದೇ ಖಾಸಗಿ ಸಂಘಟನೆ ಇರ್ಬೋದು, ಅವ್ರು ಕಾಲೇಜ್ ಬೇಕಾಗಿರೋ ಭೌತಿಕ ಸೌಕರ್ಯಗಳನ್ನ ಕಲ್ಪಿಸ್ತಾ ಇದ್ರು, ಡೆವಲಪ್ಮೆಂಟ್ ಅವರೇ ಮಾಡ್ತಾ ಇದ್ರು. ಸರ್ಕಾರ ಅಲ್ಲಿನ ಸಿಬ್ಬಂದಿಗೆ, ಶಿಕ್ಷಣ ಮತ್ತು ಸಪೋರ್ಟಿಂಗ್ ಸಿಬ್ಬಂದಿಗೆ ಅವರು ಸ್ಯಾಲರಿ ಕೊಡ್ತಾ ಇದ್ರು. ಅದು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿತ್ತು. ಅಲ್ಲೂ ಕೂಡ SM ಕೃಷ್ಣ ಸರ್ಕಾರ ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ ಅಂತ ಬಜೆಟ್ ಫೆಬ್ರವರಿ ಮಾರ್ಚ್ ಅಲ್ಲಿ ಬಜೆಟ್ ಬರ್ತಿತ್ತು. ಅದಾದ್ಮೇಲೆ ಜೂನ್ ಜುಲೈನಲ್ಲಿ ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್. ಅದರಲ್ಲಿ ಏಕಾಏಕಿ 2000 ವರ್ಷದಲ್ಲಿ 15% ಅನುದಾನ ಕಡಿತವನ್ನು ಘೋಷಣೆ ಮಾಡಿದೆ. ಉನ್ನತ ಶಿಕ್ಷಣಕ್ಕೆ 15% ಅನುದಾನ ಕಡಿತ. ಆ ಸಂದರ್ಭದಲ್ಲಿ ನಾನೇ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಅಧ್ಯಾಪಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೆ. ಅದ್ರ ವಿರುದ್ಧ ನಾವು ಸಾಮಾನ್ಯವಾಗಿ ಹೋರಾಟ ಮಾಡಿದ್ವಿ. ಅದು ಬಜೆಟ್ ಪಾಸ್ ಆಗಿ ವೋಟರ್ ಅಕೌಂಟ್ ಎಲ್ಲ 9 ತಿಂಗಳ ನಂತರ ಅದನ್ನು ವಾಪಸ್ ಪಡ್ಕೊಂಡು ಅದೇನೋ ಮುಂದುವರೆದ್ರೆ ಏನಾಗ್ತಿತ್ತು ಅಂತಂದ್ರೆ, ಈ ವರ್ಷ 15%, ಮುಂದಿನ ವರ್ಷ 30%, 45% ವ್ಯವಸ್ಥಿತ 5 ವರ್ಷಗಳಲ್ಲಿ ದೇ ವಾಂಟೆಡ್ ಟು ಫೇಸ್ ಔಟ್ ಗ್ರಾಂಟಿಂಗ್ ರೇಟ್ ಫಾರ್ ಹೈಯರ್ ಎಜುಕೇಶನ್ ಅಂತ ಗಂಡಾಂತರ ತಪ್ಪು ನಿಜಾಪಟ್ಟ. ಅದು ಪ್ರತಿಯಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಇವತ್ತು ಅನುದಾನಿತ ಕಾಲೇಜಲ್ಲಿ ಖಾಲಿ ಆಗ್ತಿರೋ ಹುದ್ದೆಗಳು, ನಿವೃತ್ತಿಯಿಂದ ಖಾಲಿಯಾಗಿರೋ ಹುದ್ದೆ ರದ್ದು ಮಾಡ್ತಾ ಹೋಗೋದು, ಅದು ಅನುದಾನ ರಹಿತ ಆಗೋಗ್ತದೆ. ಇವತ್ತು 7 ಪೋಸ್ಟ್ ಬಿಟ್ಟು 12. ಇದಕ್ಕೆ ಪೂರ್ವ ಕಡೆ ಒಂದು ಅಂಶ ಗುರಿಕಾರರು ಗಮನಿಸಬೇಕು. ಈ ಅನುದಾನಿತ ಕಾಲೇಜುಗಳಿಗೆ ವ್ಯವಸ್ಥಿತವಾಗಿ ಒಂದ್ ಕಡೆ ನಾಶ ಮಾಡ್ತಾ ಬಂದರು, ಮತ್ತೊಂದು ಕಡೆ ಸರ್ಕಾರಿ ಕಾಲೇಜನ್ನು ಪೂರ್ತಿಯಾಗಿ ಅತಿಥಿ ಉಪನ್ಯಾಸಕರಿಗೆ ಒಪ್ಪಿಸ್ಬಿಟ್ರು. ಇದ್ರ ಮಧ್ಯೆ ಏನಾಗ್ತಾ ಇದೆ? ಅನುದಾನಿತ ಕಾಲೇಜುಗಳಿಗೆ ಯಾವ ನೀತಿನೇ ಇಲ್ಲ ಸರ್ಕಾರದಲ್ಲಿ. ಇತ್ತೀಚೆಗೆ ಕಾಲೇಜ್ ಶಿಕ್ಷಣ ಇಲಾಖೆ ಒಂದು ಬ್ರೋಷರ್ ತಂದಿದ್ದಾರೆ. ಅದರಲ್ಲಿ ಗ್ರಾಂಟಿಂಗ್ ಏಡ್ ಕಾಲೇಜು ಪ್ರಸ್ತಾಪ ಕೂಡ ಉಲ್ಲೇಖ ಕೂಡ ಮಾಡಿಲ್ಲ. ಇವತ್ತು ಕಾಲೇಜ್ ಶಿಕ್ಷಣ ಇಲಾಖೆ 412 ಗೌರ್ಮೆಂಟ್ ಕಾಲೇಜು, ಟೆಕ್ನಿಕಲ್ ಎಜುಕೇಶನ್, ಇಂಜಿನಿಯರಿಂಗ್ ಎಜುಕೇಶನ್ ಅಷ್ಟೇ ಕಾಲೇಜ್ ಎಜುಕೇಶನ್. ಇವೆಲ್ಲ ಬೆಳವಣಿಗೆ ನಾವು ಗಮನಿಸ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು ತಲೆಕೆಡಿಸ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಅವರಲ್ಲಿ ಅನೇಕರು ಚಿಕ್ಕ ವಯಸ್ಸಲ್ಲಿ MLA MLC ಮಂತ್ರಿಗಳಾಗೋಗ್ಬಿಟ್ಟು PAPS ಗನ್ಮ್ಯಾನ್ ಸಂಸ್ಕೃತಿಯಲ್ಲಿ ಬೆಳೆದಿದ್ದಾರೆ. ಅವ್ರು ತಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಿದ್ದಾರೆ, ತಮ್ಮ ಮಕ್ಕಳು ಪ್ರೋಗ್ರೆಸ್ ರಿಪೋರ್ಟ್ ಅದನ್ನು ಗಮನಿಸೋಷ್ಟು ಅವಧಾನ ಇರೋದು. ಆ ಹುಡುಗ ಶಾಲೆ ಹೋಗ್ತಾರೆ, ಹುಡುಗ ಮಂತ್ರಿ ಮಗ ಪ್ರೋಗ್ರೆಸ್ ರಿಪೋರ್ಟ್ ಹಿಡ್ಕೊಂಡ್ಬಂದ್ರೆ ಅದು ಗನ್ಮ್ಯಾನ್ ಸೈನ್ ಮಾಡಿ ಕಳಿಸ್ಬಿಡ್ತಾರೆ. ಗಾರ್ಡಿಯನ್ ಇರೋ ಕಡೆ ಅವನಿಗೆ ಸೈನ್ ಮಾಡ್ತಾರೆ. ಅಂತ ವ್ಯವಸ್ಥೆ ಇದೆ. ಆ ಮಟ್ಟದ ದಿವ್ಯ ನಿರ್ಲಕ್ಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮಂದಿ ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ತಲೆಕೆಡಿಸ್ಕೊಳ್ಳೋಕೆ ಸಾಧ್ಯ? ಇದ್ರ ಮಧ್ಯೆ ಒಂದೇ ಒಂದು, ನಾವು ಕಾರ್ಪೊರೇಟ್ ವಲಯ ಅಂದ್ರೆ ಎಲ್ಲರೂ ರಾಕ್ಷಸ ಹಾಗಿಲ್ಲ. 2008ರಲ್ಲಿ ವಿಪ್ರೋ ಸಂಸ್ಥೆಯ ಸಂಸ್ಥಾಪಕ ಅಜಿಂ ಪ್ರೇಮ್ಜಿ ಪ್ರೆಸ್ ಕಾನ್ಫರೆನ್ಸ್ ಕರೆದರು, ಅನೌನ್ಸಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಯೂನಿವರ್ಸಿಟಿ ಫಾರ್ ಎಜುಕೇಶನ್, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಫಾರ್ ಎಜುಕೇಶನ್. ಅಲ್ಲಿ ಪತ್ರಕರ್ತರು ಕೇಳಿದ್ರು, ನೀವು ಬರೀ 3 ಕೋರ್ಸ್ಗಳು ಕೊಡ್ತಾ ಇದ್ದೀರಿ, 2 years B.Ed ಎಜುಕೇಶನ್, 2 years M.Ed ಎಜುಕೇಶನ್ ಅಂಡ್ 2 years MA ಇನ್ ಡೆವಲಪ್ಮೆಂಟ್ ಎಜುಕೇಶನ್ ಅಂತ ಬರೀ ಎಜುಕೇಶನ್ ಡಿಗ್ರಿನ ಕೊಡ್ತಾ ಇದ್ದೀರಿ. ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಮ್ಯಾನೇಜ್ಮೆಂಟ್ ಕಾಲೇಜ್, ಅನಂತ ಯೂನಿವರ್ಸಿಟಿ ಕಳೆದ ಅವ್ರು ಹೇಳಿದ್ರು. ಇಲ್ಲ, ನನಗೆ ಕಣ್ಣು ತರಿಸಿದ್ದು ಅದು 8,400 ಕೋಟಿ ಬಂಡವಾಳ ಹೋಗ್ಬಿಟ್ಟು ಒಂದು ಎಜುಕೇಶನ್ ಯೂನಿವರ್ಸಿಟಿ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಮಾಡಿದ್ರಿ? ಎಲ್ಲ ಇನ್ಯಾಕೆ ಮಾಡ್ಕೊಡ್ತೀರಿ? ಅವ್ರು ಹೇಳಿದ್ರು, ಇಲ್ಲ, SM ಕೃಷ್ಣ ಸರ್ಕಾರದಲ್ಲಿ H. ವಿಶ್ವನಾಥ್ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ದರು. ಅವರು ಹೈದರಾಬಾದ್ ಕರ್ನಾಟಕದ 8 ಶೈಕ್ಷಣಿಕ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಬಿಟ್ಟು ಸೆಪರೇಟ್ ಡೈರೆಕ್ಟರೇಟ್ ಮಾಡಿದರು. ಅಲ್ಲಿನ ಸರ್ಕಾರಿ ಶಾಲಾ ಮೇಷ್ಟ್ರುಗಳಿಗೆ ಸೈನ್ಸು, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ನಲ್ಲಿ ವಿಶೇಷ ತರಬೇತಿ ಕೊಡಲಿಕ್ಕೆ ನಮ್ಮ ವಿಪ್ರೋ ಪ್ರತಿಷ್ಠಾನದ ತಜ್ಞರೆಲ್ಲ ಬಳಸ್ಕೊಂಡ್ರು. ಆ ಅವಧಿಯಲ್ಲಿ ನಾನು ಗುಟ್ಟಾಗಿ ಆ ಭಾಗದಲ್ಲಿ ಓಡಾಡಿದೆ. ಬೀದರ್ನಿಂದ ಕೊಪ್ಪಳದವರೆಗೂ ನಾನು ಓಡಾಡಿದಾಗ ಏನು ಅನಿಸ್ತು, ಆ ಗುರುಮಿಟ್ಕಲ್ಲು, ಶಾಪೂರು, ಯಾದಗಿರಿ, ಕಲ್ಮಲ, ಆ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಪ್ರದೇಶ ಮಕ್ಕಳು ನೋಡಿದಾಗ ನನಗೆ ಗಾಢವಾದ ಅಪರಾಧ ಕಲ್ಪನೆ ಕಾಡಲಿಕ್ಕೆ ಶುರುವಾಯಿತು. ಅವ್ರ ಮುಖದಲ್ಲಿ ಜೀವಂತಿಕೆ ಇತ್ತು, ಕುತೂಹಲ ಇತ್ತು, ಲವಲವಿಕೆ ಎಲ್ಲ ಇತ್ತು. ಅವರಿಗೆ ಕನಿಷ್ಠ ಗುಣಮಟ್ಟದ ಶಿಕ್ಷಣ ಸವಲತ್ತು ಕೂಡ ಇರಲಿಲ್ಲ. ಅವತ್ತೇ ನಾನು ಸಂಕಲ್ಪ ಮಾಡಿದೆ, ನಾವು ಗ್ಲೋಬಲ್ ಕಂಪನಿಗಳನ್ನು ಕಟ್ಟಿದ್ರೆ ಏನು ಬಂತು, ನಮ್ಮ ಹಳ್ಳಿ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಆಗಿಲ್ಲ. ಅವತ್ತೇ ನಾನು ಸಂಕಲ್ಪ ಮಾಡ್ಕೊಂಡೆ, ಐ ವಿಲ್ ಸ್ಟಾರ್ಟ್ ಅ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಫಾರ್ ಎಜುಕೇಶನ್ ಅಂಡ್ ಮೈ ಏಮ್ ಈಸ್ ಟು ಪ್ರೊಡ್ಯೂಸ್ 5,000 ವರ್ಲ್ಡ್ ಕ್ಲಾಸ್ ಟೀಚರ್ಸ್ ಇನ್ ನೆಕ್ಸ್ಟ್ 10 years ಫಾರ್ ಗವರ್ಮೆಂಟ್ ಸ್ಕೂಲ್ಸ್, ನಾಟ್ ಫಾರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್. ಆ ಪತ್ರಿಕಾ ವರದಿನ ಇವತ್ತು ಕಟ್ ಮಾಡಿಟ್ಕೊಂಡಿದ್ದೆ. ಟೈಮ್ಸ್ ಆಫ್ ಇಂಡಿಯಾ ವರದಿ ಬಹಳ ವಿಸ್ತೃತವಾಗಿ ಬಂದಿದೆ. ಇವ್ರು ಹೇಳಿದ್ರು
ಸೊ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಮತ್ತು ಇದೇ ತರದ ಖಾಸಗಿ ವಲಯದ ಪ್ರಯತ್ನ ಸ್ಯಾಮ್ ಪಿತ್ರೋಡ ಅವರ FRLHT ಯೂನಿವರ್ಸಿಟಿ, ಅದು ಟ್ರಾನ್ಸ್ ಡಿಸಿಪ್ಲಿನರಿ ಹೆಲ್ತ್ ಸಿಸ್ಟಮ್ಸ್ ಅಂತ ಯೂನಿವರ್ಸಿಟಿ ಫಾರ್ ಟ್ರಾನ್ಸ್, ಅದರಲ್ಲಿ ಯುನಾನಿ, ಸಿದ್ಧ, ಆಯುರ್ವೇದ ಇತ್ಯಾದಿ ದೇಶಿ ವೈದ್ಯಕೀಯ ಪದ್ಧತಿಗಳೇನಿದೆ ಅವುಗಳಿಗೋಸ್ಕರ ಸ್ಥಾಪಿಸಲಾದ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ 20 ವರ್ಷಗಳಿಂದ FRLHT ಅಂತ ಒಂದು ಪ್ರತಿಷ್ಠಾನವನ್ನು ಮಾಡಿದ್ರು, ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಕೇರ್ ಸಿಸ್ಟಮ್ಸ್. ಅಲ್ಲಿ ನನ್ನ ಸಸ್ಯಶಾಸ್ತ್ರಕ್ಕೆ ಸೇರಿದ ನನ್ನ ಅನೇಕ ಸಹೋದ್ಯೋಗಿಗಳು ಕೆಲಸ ಮಾಡಿದ್ರು, ವಿಜ್ಞಾನಿಗಳಾಗಿತ್ತು. ಅವರು ಇಡೀ ದಕ್ಷಿಣ ಭಾರತದ ಸಸ್ಯ ಸಂಪತ್ತು, ಔಷಧೀಯ ಸಸ್ಯ ಸಂಪತ್ತಿನ ಸಮಗ್ರ ಒಂದು ಜ್ಞಾನಕೋಶವನ್ನು, ಒಂದು ನಾಲೆಜ್ ಬ್ಯಾಂಕ್ ಅನ್ನು ಕ್ರಿಯೇಟ್ ಮಾಡಿದ್ರು ಫಸ್ಟ್ ಫೇಸ್ ಅಲ್ಲಿ. ಅದಾಗಿ ಯೂನಿವರ್ಸಿಟಿ ಶುರು ಮಾಡಿದ್ದಾರೆ. ಅವರು ಕೂಡ ಅಷ್ಟು 860 ಕೋಟಿ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಆ ಯೂನಿವರ್ಸಿಟಿ ಶುರು ಮಾಡಿದ್ದಾರೆ. ಸ್ಯಾಮ್ ಪಿತ್ರೋಡ್ರಿಗೆ ಅದನ್ನೇ ಕೇಳಿದ್ರು, ಎಲ್ಲ ಬಿಟ್ಬಿಟ್ಟು ಈ ಯುನಾನಿ, ಸಿದ್ಧ, ನಾಟಿ ಔಷಧಿ ಬಗ್ಗೆ ಎಲ್ಲ ಯಾಕೆ ಯೂನಿವರ್ಸಿಟಿ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿ, ನಾನು ಮೂಲತಃ ಒರಿಯಾದವನಾದ್ರೂ ಕೂಡ ನಾನು ಹುಟ್ಟಿದ್ದು ಆಸಾಮ್ ಒಂದು ಗ್ರಾಮದಲ್ಲಿ. ನಮ್ಮ ತಂದೆಯಲ್ಲೆಲ್ಲರೂ ನೌಕರರಾಗಿತ್ತು. ನಮ್ಮ ತಾಯಿಗೆ 9 ಜನ ಮಕ್ಕಳು. ಆ 9 ಹೆರಿಗೆಗಳನ್ನು ಮಾಡಿದ್ದು ಒಬ್ಬ ಗ್ರಾಮೀಣ ಪ್ರದೇಶ, ಒಬ್ಬ ಸೂಲಗಿತ್ತಿ ಮಾಡಿದ್ರು, ಮಿಡ್ ವೈಫ್, ಅನ್ಎಜುಕೇಟೆಡ್ ಮಿಡ್ ವೈಫ್. 9 ಡೆಲಿವರಿ ಮಾಡಿದ್ರು, 9 ಸೇಫ್ ನ್ಯಾಚುರಲ್ ಡೆಲಿವರೀಸ್. ನಾನು ಮುಂದೆ ಇದೆಲ್ಲ ಹೈಟೆಕ್ ಸಾಧನೆಗಳೆಲ್ಲ ಮಾಡಿದಾಗ ಒಂದ್ಸರಿ ನನ್ನ ಬದುಕಿನ ಬಗ್ಗೆ ನಾನು ಸಿಂಹಾವಲೋಕನ ಮಾಡ್ಕೊಂಡೆ. ನಮ್ಮ ತಾಯಿ 9 ಡೆಲಿವರಿ ಒಬ್ಬ ಮಿಡ್ ವೈಫ್ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಗಿ ಮಾಡಿದಾಳೆ, ಸೇಫ್ ಆಗಿ ಮಾಡಿದಾಳೆ ಅಂದ್ಮೇಲೆ ಅದರಲ್ಲಿ ಏನೋ ವೈಜ್ಞಾನಿಕ ತತ್ವ ಇದೆ, ಸೈಂಟಿಫಿಕ್ ಪ್ರಿನ್ಸಿಪಲ್ ಇದೆ, ಟ್ರೆಡಿಷನಲ್ ಪ್ರಾಕ್ಟೀಸ್ ಆಫ್ ಮೆಡಿಸಿನ್ ಅಂತ ಅನ್ಕೊಂಡ್ಬಿಟ್ಟು ಅವತ್ತೇ ನಾನು FRLHT ಬಗ್ಗೆ ಯೋಚನೆ ಮಾಡಿದ್ದೆ ಅಂತ. ಸ್ಯಾಮ್ ಪಿತ್ರೋಡ ಭಾರತ ಕಂಡ ಒಬ್ಬ ಅದ್ಭುತವಾದ ಒಂದು ವಿಸ್ಮಯ. ನಮ್ಮ ಮೊಬೈಲ್ ಫೋನ್ ರೆವಲ್ಯೂಷನ್ ಆಗಲಿ, ಆಮೇಲೆ ಇವನ್ ಸರ್ವಶಿಕ್ಷಣ ಅಭಿಯಾನ ಕೂಡ ಅವರೇ ಲಾಂಚ್ ಮಾಡಿದ್ರ. ಅವ್ರು ಯಾವ ಮಂತ್ರಿ ಪದವಿಯಲ್ಲಿ ಇರಲಿಲ್ಲ, ಶಾಸಕರಾಗಿರಲಿಲ್ಲ, ಸಂಸದರಾಗಿರಲಿಲ್ಲ. ಇಂಥ ಖಾಸಗಿ ವಲಯದ ಪ್ರಯತ್ನದ ಬಗ್ಗೆ ಎಂದಾದ್ರೂ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಆಗಿದೆ, ಅದ್ರ ಬಗ್ಗೆ ಚರ್ಚೆ ನಡೆದಿದೆಯಾ? ಇನ್ನು ಯಾವುದೂ ಬೇಡ. ಈ ವರ್ಷ ಮನಮೋಹನ್ ಸಿಂಗ್ ಆರ್ಥಿಕ ನೀತಿಗೆ 25ನೇ ವರ್ಷ, ಸಿಲ್ವರ್ ಜೂಬ್ಲಿ ಆಫ್ ಗ್ಲೋಬಲೈಸೇಷನ್ ಎಕನಾಮಿಕ್ ಪಾಲಿಸಿ. ಎರಡೂ ಒಂದೇ ಸಾರಿ ಜಾಗತೀಕರಣದ ಸಾಧಕ ಬಾಧಕಗಳ ಬಗ್ಗೆ ಪ್ರಸ್ತಾಪನೂ ಆಗಿದೆ, ಚರ್ಚೆ ನಡೆದ್ರೆ ಏನು ನಡೆದಿಲ್ಲ. ಕಳೆದ 25 ವರ್ಷಗಳ ಕೊಡುಗೆ ಏನು ಅಂತಂದ್ರೆ ನಾನು ಹೇಳ್ತೇನೆ, ಮನಮೋಹನ್ ಸಿಂಗ್ ಅವರು ಜುಲೈ 24, 1991 ತಮ್ಮ ಟೆಕ್ಸ್ಟ್ ಓದಿದ್ಮೇಲೆ, ಬಜೆಟ್ ಟೆಕ್ಸ್ಟ್ ಓದಿದ್ರು, ಅದರಲ್ಲಿ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಹೊಸ ಎಕನಾಮಿಕ್ ಪಾಲಿಸಿ ನಿರೂಪಣೆ ಮಾಡಿದ್ದಾರೆ. ಆದ್ರೆ ಪುಸ್ತಕ ತೆಗೆದಿಟ್ಟು ಅವರು ಮಾತಾಡ್ತಾರೆ, I wish to submit before this august house that time for a great idea has come, and the idea is India will emerge as one of the most powerful economic powers in the next 2 decades. ನಾನು ಈ ಸದನದ ಗೌರವಾನ್ವಿತ ಸದಸ್ಯರು ಹೇಳೋದೇನಂತಂದ್ರೆ, ಒಂದು ಅದ್ಭುತವಾದ ಪರ್ಯಾಯ ವಿಚಾರಧಾರೆಗೆ ಕಾಲ ಕೂಡಿ ಬಂದಿದೆ. ಅದೇನು ಅಂತಂದ್ರೆ, ಮುಂದಿನ 2 ದಶಕಗಳಲ್ಲಿ ಭಾರತ ಪ್ರಪಂಚದ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ ಅಂತ. ಇವತ್ತು ಭಾರತ ಬರೀ ಎಕನಾಮಿಕ್ ಪವರ್ ಅಷ್ಟೇ. ಟುಡೇ ಇಂಡಿಯಾ ಇಸ್ ಎ ನಾಲೆಜ್ ಪವರ್, ನಾಲೆಜ್ ಎಕಾನಮಿ. ಅಂದ್ರೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು. ನಮ್ಗೆ ಎಷ್ಟು ಜನ ಯೂನಿವರ್ಸಿಟಿಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಮ್ಮ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಈ ನಾಲೆಜ್ ಎಕಾನಮಿ, ನಾಲೆಜ್ ಪವರ್ ಬಗ್ಗೆ ಯಾರು ಚರ್ಚೆ ಮಾಡಲಿಲ್ಲ. ಅಂದ್ರೆ ವಿಶ್ವವಿದ್ಯಾಲಯಕ್ಕೆ ಎಷ್ಟು ಮಟ್ಟಿಗೆ ಐವರ್ಟಿ ಅವರ ಹೋಗ್ಬಿಟ್ಟಿದೆ. ಸುತ್ತಮುತ್ತಲಿನ ಬದಲಾವಣೆಗೆ ಯಾರು ಸ್ಪಂದಿಸ್ತಾರೆ, ವಿಶ್ವವಿದ್ಯಾಲಯದ ಬಗ್ಗೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಬೆಳಗ್ಗೆ ತಾನೇ ನನ್ನ ಬಹುಕಾಲ ಸರ್ ರಮೇಶ್ ಕುಮಾರ್ ಅವರ ಜೊತೆ ಜಗಳ ಫೋನ್ ರಮೇಶ್ ಅಟ್ಲೀಸ್ಟ್ ಈಗಲಾದ್ರು ಆ ಜಾಗತೀಕರಣದ ಸಾಧಕ ಬಾಧಕಗಳ ಒಂದು ಚರ್ಚೆ, ಸರ್ಕಾರ ಒಂದು ನಿರ್ಣಯ ಮಾಡಿಸ್ಕೊಂಡು ಚರ್ಚೆ ಮಾಡಿ ಬೆಳಗಾವಿ ದೇಶದಲ್ಲಿ 2 ದಿವಸ ಅದಕ್ಕೆ ಇಟ್ಬಿಟ್ಟಿದೆ. ಹೇಗೆ ಈ ಜಾಗತೀಕರಣದ ಸಾಧ್ಯತೆಗಳನ್ನು ಗ್ರಾಮೀಣ ಕರ್ನಾಟಕಕ್ಕೆ ತಲುಪಿಸೋದು ಹೇಗೆ? ಈ ಜಾಗತೀಕರಣದ ತಂತ್ರಜ್ಞಾನ ಆಧಾರಿತ ಸವಲತ್ತುಗಳಿರ್ತದೆ, ರೈತಾಪಿ ಜನ ಬದುಕಲು ಬದಲಾವಣೆ ತರಲಿಕ್ಕೆ ಸಾಧ್ಯವ, ಅಥವಾ ಅದರ ದುಷ್ಪರಿಣಾಮ ಏನು? ಯಾವುದು ಚರ್ಚೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಸದನದ ಶೈಕ್ಷಣಿಕ ಕಾಲೇಜು ಬಗ್ಗೆ ಈ ಸಮಾವೇಶ ಏರ್ಪಟ್ಟು ಬಹಳ ಸುದ್ದಿಯಾರವಾದ ಕೆಲಸ. ತಮ್ಮೆಲ್ಲ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.